ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿ ಈ ಕಾಲೇಜು. ಗ್ರಾಮೀಣ ಭಾಗದ ಮಕ್ಕಳ ಜ್ಞಾನ ದೇಗುಲವಿದು. ದಾವಣಗೆರೆಯಲ್ಲಿರುವ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್. ಒನ್ ಕನ್ನಡ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವಿವತ್ತು ದಾವಣಗೆರೆಯ ಲಲಿತಾ ಪ್ರಿ ಯೂನಿವರ್ಸಿಟಿ ಕಾಲೇಜ್ನಲ್ಲಿರುವಂಥದ್ದು. ಈಗಾಗಲೇ ದ್ವಿತೀಯ PUC ಫಲಿತಾಂಶದಲ್ಲಿ 100ಕ್ಕೆ 100ರಷ್ಟು ಫಲಿತಾಂಶವನ್ನು ಕಾಲೇಜ್ ಪಡೆದಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಸಂಸ್ಥೆ ಬಂದುಬಿಟ್ಟು ಶಶಿ ಎಜುಕೇಷನಲ್ ಟ್ರಸ್ಟ್ ಲಲಿತಾ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಬಂದುಬಿಟ್ಟು ಪ್ರಾರಂಭ ಆಗಿದ್ದು 2011 ಮತ್ತು 12ರಿಂದ ಪ್ರಾರಂಭ ಆಗಿದ್ದು. ಅದು ಆವಾಗ ಪ್ರಾರಂಭ ಆಗಬೇಕಾದ್ರೆ ಶಾಲೆ ಬಂದುಬಿಟ್ಟು ನಾವು ಎಲ್ಲ ಮಕ್ಕಳಿಗೂ ಈ ಕಡೆ ವಿಲೇಜಲ್ಲಿರೋ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಸಿಗಬೇಕು. CBSE ಬಂದುಬಿಟ್ಟು ಆವಾಗ ಸಿಟಿಯಲ್ಲಿ ಮಾತ್ರ ಇತ್ತು. ಸೊ ಇದು ಎರಡಕ್ಕೂ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಾರಂಭ ಮಾಡಿದ್ವಿ. ಸಿಟಿ ಬೇಸ್ ಮಕ್ಕಳು ಬರಲಿ, ಈ ಕಡೆ ನಮ್ಮ ಹಳ್ಳಿ ಮಕ್ಕಳಲ್ಲೂ ಚೆನ್ನಾಗಿ ಎಲ್ಲರೂ ಓದಲಿ ಅನ್ನೋ ಒಂದು ಉದ್ದೇಶದಿಂದ ನಾವು CBSE ಸ್ಟಾರ್ಟ್ ಮಾಡಬೇಕು ಅನ್ನೋ ಒಂದು ಇದರಿಂದ ಆ ಶಾಲೆಯನ್ನು ನಾವು ಪ್ರಾರಂಭಿಸಿದ್ದು. ಮತ್ತು ಏನಂದರೆ ಓದೋಕ್ಕಾಗಲ್ಲ ಅಂತ ಇಲ್ಲಿ ಮಕ್ಕಳು ಬಂದುಬಿಟ್ಟು ಏನಾಗಿರುತ್ತೆ, ಹಳ್ಳಿಗಳಲ್ಲಿ ನಿಮಗೆ ಬಂದುಬಿಟ್ಟು ಸ್ವಲ್ಪ ತಂದೆ ತಾಯಿಗೆ ಓದಿಸ್ಲಿಕ್ಕೆ ಕಷ್ಟ ಆಗುತ್ತೆ. ಸೊ ಆಲ್ಮೋಸ್ಟ್ 90% ನಾವೇ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ನಾವು ಅದು ತೊಗೊಳ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡಿ ಆವಾಗ ಪ್ರಾರಂಭ ಮಾಡಿದ್ವಿ. ಸೊ ಅವತ್ತಿಂದ ಇವತ್ತಿನವರೆಗೂ ನಾವು ಅದನ್ನು ನಡೆಸ್ಕೊಂಡು ಬರ್ತಾಯಿದ್ವಿ. ದೇವರು ಇನ್ನೂ ನಮಗೆ ಆ ಶಕ್ತಿ ಕೊಡಲಿ ಅಂತ ನಾನು ಕೇಳ್ತಾ ಇದ್ದೀನಿ. ಹಾಂ, ನಾವು ರಿಸಲ್ಟ್ ಬಂದುಬಿಟ್ಟು ಮೊದಲಿಂದನೇ ನಾವು 100% ಕೊಡ್ತಾ ಬರ್ತಾಯಿದ್ವಿ. 10ನೇ ತರಗತಿ ಬಂದುಬಿಟ್ಟು ಮೊದಲು ಇದು ಎಂಟ್ರಿ ಆಗಬೇಕಾದ್ರೆ ಸೊ ಆವಾಗಲೂ ನಾವು 100% ಅಂದರೆ ಭಾಳ ಮಕ್ಕಳು ಬಂದುಬಿಟ್ಟು ಫಿಲ್ಟ್ರ್ ಮಾಡ್ತಾರೆ ಬೇರೆ ಶಾಲೆಗಳಲ್ಲೆಲ್ಲ. ನಮಗೆ ಚೆನ್ನಾಗಿ ಓದ್ತಾ ಇಲ್ಲ ಅಂದರೆ 8th or 9th ಏನು ಮಾಡ್ತಾರೆ, ಕಳಿಸ್ಬಿಡ್ತಾರೆ. ಸೊ ಆ ಮಕ್ಕಳೆಲ್ಲ ನಮ್ಮಲ್ಲಿ ಬಂದುಬಿಟ್ಟು ಭಾಳ ಶಾಲೆಗಳಿಂದ ಆ ಥರ ಬಂದಿದ್ದಾರೆ ನಮ್ಮ ಸ್ಕೂಲ್ಗೆ ಬಂದಾಗ. ಸೊ ನಾವು ಅವ್ರುಗಳನ್ನ ನಾವು ತಯಾರಿ ಮಾಡಿ ಅವ್ರನ್ನ ನಾವು ಎಕ್ಸಾಮ್ಸಲ್ಲಿ ಪಾಸ್ ಮಾಡಿದಾಗ ಪೇರೆಂಟ್ಸ್ ಅದಕ್ಕೆ ಭಾಳ ಸಂತೋಷಪಟ್ಟಿದ್ದಾರೆ. ಇವತ್ತು ನಮ್ಮ ಸ್ಕೂಲ್ ಬೆಳೀಲಿಕ್ಕೆ ಅವರೇ ಮುಖ್ಯವಾದ ಕಾರಣ ಅಂತ ಹೇಳ್ಬೋದು. ಯಾಕಂದರೆ ಪೇರೆಂಟ್ಸೇ ನಮಗೆ ಭಾಳ ಸಪೋರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ನನಗೆ. ಅದೇ ಥರ ಸ್ಟಾಫ್ಸು ಅಷ್ಟೇ, ಸ್ಟಾಫ್ ಆಗಿರ್ಬೋದು, ನಾವು ಇಲ್ಲಿಂದ ಗೈಡ್ಲೈನ್ಸ್ ಕೊಡ್ಬೋದು ಏನೇ ಆದ್ರೂ ಸ್ಟಾಫ್ಗಳಿಗೆ ಬಂದುಬಿಟ್ಟು ಹೀಗೆ ಮಾಡಿ ಈ ಥರ ಎಜುಕೇಷನ್ಸ್ ಕೊಡಬೇಕು ಅನ್ನೋದ್ರಿಂದ ನಾನು ಹೇಳ್ತಾ ಬರ್ಬೋದು. ಬಟ್ ಅದನ್ನು ಮಾಡ್ತಾರೆ, ನಮ್ಮ ಮಾತಿಗೆ ವ್ಯಾಲ್ಯೂ ಕೊಟ್ಟು ಮಾಡ್ತಾ ಇದ್ದಾರೆ ಅನ್ನೋದು ನನಗೆ ಅದೊಂದು ಸಂತೋಷ. ಅದು ನಮ್ಮ ಶಾಲೆಗೆ ಮಾತ್ರ ನಾನು ಅದು ಹೆಮ್ಮೆ ಪಡ್ತೀನಿ. ಯಾಕಂದರೆ ಪೇರೆಂಟ್ಸ್ ಆಗಿರ್ಬೋದು, ತಂದೆ ತಾಯಿ ಏನಿದಾರಲ್ಲ ಅವರು ನಮ್ಮ ಜೊತೆಗೆ ಭಾಳ ಮಿಂಗಲ್ ಆಗಿದ್ದಾರೆ. ಯಾವುದೇ ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳಲ್ಲಿ ನಡೆದರೂ ಕೂಡ ಅದನ್ನು ಬಂದು ನಮ್ಮಲ್ಲಿ ಮಾತಾಡಿಬಿಟ್ಟು ಈ ಥರ ನಡೀತಾ ಇದೆ ಅಂತೇಳ್ಬಿಟ್ಟು ಎಲ್ಲ ಇದರಲ್ಲೂ ನಾವು ಭಾಳ ಪರ್ಫೆಕ್ಟ್ ಅಂತ ಎಲ್ಲರೂ ನಾವು ಇದು ಮಾಡಲಿಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ವಿಷಯಗಳು ನಡೀತಾನೆ ಇರುತ್ತೆ, ತೊಂದರೆಗಳನ್ನ ಆಗ್ತಾ ಇರುತ್ತೆ, ಮಕ್ಕಳಲ್ಲೂ ಇರುತ್ತೆ, ಟೀಚರ್ಸಲ್ಲೂ ಇರುತ್ತೆ. ಆ ಥರದ್ದೆಲ್ಲ ಕಂಡು ಬಂದಾಗ ಅವರು ಡೈರೆಕ್ಟಾಗೇ ಬಂದು ಮ್ಯಾನೇಜ್ಮೆಂಟಲ್ಲಿ ನಮ್ಮ ಹತ್ರ ಮಾತಾಡಿಬಿಟ್ಟು ಅವರು ಈ ಥರ ಆಗ್ತಾಯಿದೆ, ತೊಂದರೆ ಆಗ್ತಾಯಿದೆ ನಮಗೆ ಅಂತ ಅವ್ರು ಹೇಳಿ ಅದನ್ನು ಸರಿಪಡಿಸ್ಕೊಂಡಿದ್ದಾರೆ. ಅದೇ ಥರ ಮಕ್ಕಳಲ್ಲಾದಾಗಲೂ ನಾವು ಆ ಪೇರೆಂಟ್ಸ್ನ ಕರೆದು ನಾವು ಮಾತಾಡಿದಾಗ ಕೌನ್ಸಿಲಿಂಗ್ ಎಲ್ಲ ಮಾಡ್ತೀವಿ ಇಲ್ಲಿ. ಸೊ ಅದು ಆದಾಗಲೂ ಕೂಡ ಅವರು ಅದಕ್ಕೂ ನಮಗೆ ಕೋಆಪ್ರೇಟ್ ಮಾಡಿದ್ದಾರೆ. ಸೊ ಯಾರೂ ಆ ಥರದ್ದು ತೊಂದರೆಗಳು ಆಗಿ ಇಲ್ಲಿವರೆಗೂ ನಮಗೆ ಬೇಡ ಈ ಶಾಲೆ ಅನ್ನೋ ಥರ ಹೇಳೋ ಥರ ಯಾವುದೂ ನಡೆದಿಲ್ಲ ಇಲ್ಲಿವರೆಗೂ ನಮ್ಮಲ್ಲಿ. ಶಿಕ್ಷಕರು ಮಕ್ಕಳಲ್ಲಿ ಏನಂತಂದರೆ ಮಕ್ಕಳಿಗೆ ಕನ್ವಿನಿಯೆಂಟ್ ಆಗತ್ತಾ ಅಂತ ನೋಡ್ತೀವಿ. ಆ ಟೀಚರ್ ಬಂದುಬಿಟ್ಟು ನಾವು ಇಲ್ಲಿ ಅವ್ರಿಗೆ ನಾವು ಟೀಚರ್ಸ್ನ ನಾವು ಅವ್ರ ಜೊತೆಗೆ ಲೆಸನ್ಸ್ ಪೋರ್ಷನ್ಸ್ ಮಾಡ್ತಾ ಇರ್ಬೇಕಾದ್ರೆ ಫಸ್ಟು ನಾವು ತೊಗೊಳ್ತೀವಲ್ಲ, ಇಂಟರ್ವ್ಯೂ ಮಾಡ್ತಾ ಇರಬೇಕಾದ್ರೂ ಕೂಡ ಮಕ್ಕಳು ನಾವು ಫಸ್ಟ್ ಒಂದು ರೌಂಡ್ ನೋಡ್ತೀವಿ, ಮಕ್ಕಳ ಜೊತೆಗೂ ಕೇಳ್ತೀವಿ. ಸೊ ನಿಮಗೆ ಅರ್ಥ ಆಗ್ತಾ ಇದೆನಾ ಅಂತ ಕೇಳ್ತೀವಿ. ಸೊ 1 ವೀಕ್ ಅದನ್ನು ನಡೆಸಿರ್ತೀವಿ. ಅದು ಓಕೆ ಆದಾಗಲೇ ನಾವು ಆಮೇಲೆ ತೊಗೊಳ್ತೀವಿ ಟೀಚರ್ಸ್ನ. ಯಾಕಂದರೆ ರೀಚ್ ಆಗಬೇಕು. ಈಗ ನನಗೆ ಅರ್ಥ ಆಗಿಬಿಡುತ್ತೆ. ನಾವು ದೊಡ್ಡವರಾಗ್ತೀವಿ, ನಾವು ಮಾತಾಡೋದು ಒಬ್ರಿಗೊಬ್ರಿಗೆ ಇದಾಗುತ್ತೆ, ಒಂದು ಕಡೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಮಕ್ಕಳನ್ನ ತಮ್ಮ ಕಡೆ ಹೇಳ್ಕೊಳ್ಳೋ ಒಂದು ಕೆಪಾಸಿಟಿ ಯಾವ ಟೀಚರ್ಗಿದೆ ಅನ್ನೋದು ಒಂದು ಬರಬೇಕಲ್ಲ.
ಸೊ ಅದು ನೋಡ್ತೀವಿ, ನಾವು ಫಾಲೋಅಪ್ ಮಾಡ್ತೀವಿ. ಸೊ ಹೆಚ್ಚು ಕಡಿಮೆ 15 ದಿನ 10ರಿಂದ 15 ದಿನ ನಾವು ಅದು ಫಾಲೋಅಪ್ ಮಾಡ್ತೀವಿ. ಆಮೇಲೆ ಅವ್ರನ್ನ ನಾವು ಫೈನಲಾಗಿ ಇದು ಮಾಡ್ತೀವಿ, ನಾವು ತೊಗೋಬೇಕು ಅನ್ನೋದನ್ನು ಒಂದು ಡಿಸಿಷನ್ಗೆ ಬಂದು ತೊಗೊಳ್ತೀವಿ. ಯೂಶ್ವಲಿ ನಮ್ಮಲ್ಲಿ ಅದೇ ಇರೋದು ಸಿಸ್ಟಮು. ಮಕ್ಕಳು ಒಂದು 90% ಮಕ್ಕಳು ಎಸ್ ನಮ್ಗೆ ಇದೆಲ್ಲ ಅರ್ಥ ಆಗ್ತಿದೆ ಅನ್ನೋದು ಇದಾಗಬೇಕು. ಸೊ ಈಗ 600ಕ್ಕೆ 584 ಅಂಕಗಳನ್ನು ಪಡೆದಿರುವಂತಹ ಸತ್ಯವತಿ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸೋ ಹೋಗೋಣ. ಯಾವ ರೀತಿಯಾಗಿ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ರು ಅಂತೇಳಿ ಅವ್ರು ಕೇಳುವ. ಸತ್ಯವತಿ ಅವರೇ ಹೇಳ್ರಿ, ಯಾವ ರೀತಿಯಾಗಿ ಎಕ್ಸಾಮಿಗೆ ಪ್ರಿಪೇರ್ ಆಗಿದ್ರೆ, ಜೊತೆಗೆ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಏನು ಅಂತೇಳಿ. ನನ್ನ ಹೆಸರು ಸತ್ಯವತಿ. ನನ್ನ ಊರು ಮತ್ತಿ. ನಾನು ಓದಿದ್ದು ಫಸ್ಟು ಮೊರಾರ್ಜಿ ಸ್ಕೂಲಲ್ಲಿ 6 to 10 ತನಕ. ನನಗೆ ನೆಕ್ಸ್ಟ್ 11th ಇಲ್ಲಿ ರೆಫರ್ ಮಾಡಿದ್ದು ಇಲ್ಲೇ ಒಬ್ಬರು ಕಾಮರ್ಸ್ ಸರ್ ಅವ್ರು ತಂದು ನನಗೆ ಇಲ್ಲಿಗೆ ಅಡ್ಮಿಷನ್ ಮಾಡಿದರು. ಇಲ್ಲಿ ಕೋಚಿಂಗ್ ಎಲ್ಲ ಚೆನ್ನಾಗಿದೆ. 8 to 8 ಫಸ್ಟು ಅಂದರೆ 8 to 5 ತನಕ ಕ್ಲಾಸ್ ತೊಗೊಳೋರು, ಎಲ್ಲ ಕೋಚಿಂಗ್ ಕೊಡೋರು. ನೆಕ್ಸ್ಟ್ 6 to 8 ತನಕ ನಮಗೆ ಓದ್ಕೊಳಕ್ಕೆ ಬಿಟ್ಟು ಅದರಲ್ಲಿ ಏನು ಡೌಟ್ ಬರುತ್ತೋ ಅದನ್ನು ಕ್ಲಿಯರ್ ಮಾಡೋರು. ಪ್ರತಿಯೊಬ್ಬ ಲೆಕ್ಚರರ್ಸ್ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್, ಫ್ಯಾಮಿಲಿ ಕೂಡ ಸಪೋರ್ಟ್ ಮಾಡಿದೆ. ಅವರು ಕೂಡ ಅವಶ್ಯಕತೆಗೆ ಏನು ಬೇಕು ಪ್ರತಿಯೊಂದು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಕಾಲೇಜಲ್ಲಿ ಕೊಡ್ತಿರೋ ಮೆಟೀರಿಯಲ್ಸ್, ಟೀಚರ್ಸ್ ಕೊಡ್ತಿರೋ ಮೆಟೀರಿಯಲ್ಸ್, ಎಕ್ಸ್ಟ್ರಾ ಪಾಯಿಂಟ್ಸ್, ಇಂಪಾರ್ಟೆಂಟ್ ಏನು, ಕಾಂಪಿಟೇಟಿವ್ ಎಲ್ಲ ಬೋರ್ಡ್ ಪ್ರತಿಯೊಂದಕ್ಕೂ ಈಕ್ವಲ್ ಪ್ರಿಫರೆನ್ಸನ್ನು ಕೊಟ್ಟರು. ವಿತ್ ಬೋರ್ಡ್ ಪ್ಯಾರಲಲ್ಲಾಗಿ ಕಾಂಪಿಟೇಟಿವ್ನ ಮಾಡ್ಕೊತ ಹೋದರು. ಅದ್ರ ಜೊತೆಗೆ ಲಾಸ್ಟ್ ಬೋರ್ಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಟ್ವಿ. ಜನವರಿ ತಿಂಗಳಿಂದ ಬೋರ್ಡಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಪ್ರಿಪ್ರೇಟ್ರಿ ಎಕ್ಸಾಮ್ ಮತ್ತು ಕಾಲೇಜ್ ಎಕ್ಸಾಮ್, ಡಿಸ್ಟ್ರಿಕ್ಟ್ ಪ್ರಿಪ್ರೇಟ್ರಿ, ಇನ್ಕ್ಲೂಡಿಂಗ್ ಲ್ಯಾಬ್ ಎಕ್ಸಾಮ್ಸ್ ಎಲ್ಲದಕ್ಕೂ ಕೂಡ ಚೆನ್ನಾಗೇ ಪ್ರಿಫರೆನ್ಸ್ ಕೊಟ್ಟರು. ಚೆನ್ನಾಗೇ ಪ್ರಾಕ್ಟೀಸ್ ಮಾಡಿಸಿದ್ರು. ಲ್ಯಾಬ್ ಎಕ್ಸಾಮ್ನಲ್ಲೂ ಕೂಡ ನಮಗೆ ಹೆಚ್ಚು ಅಂಕ ಗಳಿಸೋಕ್ಕೆ ಪ್ರಾಕ್ಟೀಸ್ ಮಾಡಿಸಿದ್ರು. ಲ್ಯಾಬ್ ಎಕ್ಸಾಮ್ನಲ್ಲೂ ಬಂದವು. ಅದು ಬೋರ್ಡಲ್ಲೂ ಕೂಡ ಬೋರ್ಡಲ್ಲೂ ಕೂಡ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿ ಬೋರ್ಡ್ ಅಂಕಗಳ್ನೂ ಕೂಡ ಎಕ್ಸ್ಪೆಕ್ಟ್ ತಲುಪೋ ಅಂಥದ್ದು ಮಾಡೋಕ್ಕೆ ಹೆಲ್ಪ್ ಮಾಡಿದರು. ಸೊ ಹೇಗಿತ್ತು ಈಗ ಕಾಲೇಜ್ ಅಟ್ಮಾಸ್ಫಿಯರ್ ಯಾವ ರೀತಿ ಇತ್ತು, ಹೇಗೆಲ್ಲ ನೀವು ಯಾವ ರೀತಿ ಪ್ರಿಪೇರ್ ಆಗ್ತಾಯಿದ್ರಿ ಅಂತೇಳಿ? ಕಾಲೇಜಲ್ಲಿ 8 to 8 ಅಂದರೆ 8 to 8 ಇರ್ತಿದ್ವಿ. ನೆಕ್ಸ್ಟ್ ಮನೆಗೆ ಹೋಗಿ ಅವತ್ತಿನ ದಿನ ಏನು ಮಾಡ್ತಿದ್ರು ಅದನ್ನೆಲ್ಲ ರಿವಿಷನ್ ಮಾಡ್ತಿದ್ವಿ. ಅವತ್ತಿನ ದಿನಕ್ಕೆ ರಿವಿಷನ್ ಮಾಡ್ತಿದ್ವಿ. ನೆಕ್ಸ್ಟ್ ಎಕ್ಸಾಮ್ಸ್, ಯೂನಿಟ್ ಟೆಸ್ಟ್, UT ಮಾಡೋರು, ಆಮೇಲೆ ಮಂತ್ಲಿ ಟೆಸ್ಟ್ ಇವೆಲ್ಲ ಇರೋವು. ಇವಕ್ಕೆ ಪ್ರಿಪೇರ್ ಆಗ್ತಾ ತುಂಬ ರಿವಿಷನ್ ಆಗ್ತಿತ್ತು. ಅದರಿಂದ ಲಾಸ್ಟಿಗೆ ಎಕ್ಸಾಮಿಗೂ ಕೂಡ ತುಂಬ ಟೆಸ್ಟ್ಗಳು ಮಾಡಿದರು. ಟೆಸ್ಟ್ ಮಾಡಿ ಕಾನ್ಫಿಡೆನ್ಸ್ ತುಂಬಿದರು. ಅದರಿಂದ ಎಕ್ಸಾಮ್ ಕೂಡ ಚೆನ್ನಾಗಾದ್ವು. ನಾವು ಕೂಡ ಅದಕ್ಕೆ ತಕ್ಕನಂಗೆ ಪ್ರಿಪೇರ್ ಆಗ್ತಿದ್ವಿ. ಇಲ್ಲಿ ಓದೋದಲ್ಲದೆ ಇಲ್ಲೂ ಕೂಡ ಓದ್ತಿದ್ವಿ, ಮನೇಲೂ ಕೂಡ ಓದ್ತಿದ್ವಿ. ರಿವಿಷನ್ ಜಾಸ್ತಿ ಆಗೋದು. ಈಗ ಆಲ್ರೆಡಿ JEE ರಿಸಲ್ಟ್ ಬಂದಿರುವಂಥದ್ದು, ಈಗ ನೀಟಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾಯಿದ್ರಿ ಅಂತ? ನೀಟಿಗೂ ಕೂಡ ಕಾಲೇಜಿಂದ ಪ್ರಿಪೇರ್ ಮಾಡ್ತಿದ್ದಾರೆ. ಇನ್ನು ನೀಟಿಗೆ ಇರೋದು CET ಆದಮೇಲೆ 15 days ನೀಟಿ ಸಿಗುತ್ತೆ. ಅದಕ್ಕೆ ನೀಟಿಗೆ ತಕ್ಕನಂಗೆ ಎಲ್ಲ ಕೋಚಿಂಗು ಕೊಡ್ತಿದ್ದಾರೆ, ಇನ್ಕ್ಲೂಡಿಂಗ್ ಬಯೋಲಜಿ, ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿ ಅಷ್ಟನ್ನು ಕೊಡ್ತಿದ್ದಾರೆ. ಈಗ CETಗೂ ಕೂಡ ಅವೆಲ್ಲ ಪ್ರಿಪೇರ್ ಆಗ್ತಿದ್ದೀವಿ. CETನೂ ಕೂಡ ರ್ಯಾಂಕ್ ತೆಗಿತೀವಿ, ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ನೀಟು ಕೂಡ ತೆಗಿತೀವಿ. ಸೀಟ್ ಸಿಗುತ್ತೆ ಈ ಸರಿ ನಮ್ಮ ಕಾಲೇಜಿಗೆ. ಅಂದರೆ ನೆಕ್ಸ್ಟ್ ಏಮ್ ಏನು ಇಟ್ಕೊಂಡಿರಿ, ಏನಾಗಬೇಕು ಅನ್ನೋಂತಹ ಆಸೆ ಇದೆ? ನೆಕ್ಸ್ಟ್ ಏಮ್ ಇರೋದು CET ನೀಟ್ ರಿಸಲ್ಟ್ ಬಂದಮೇಲೆ ಡಿಸೈಡ್ ಮಾಡಬೇಕು ಅಂತಂದು. ಯಾವುದಕ್ಕೆ ಬಂದರೂ ಹೋಗ್ತೀವಿ. ಇರೋದು ಇಂಜಿನಿಯರಿಂಗ್ ಅಂತ ಅಂದು ಮಾರ್ಕ್ಸ್ ಮೇಲೆ ಗೌರ್ಮೆಂಟ್ ಸೀಟ್ ಯಾವ್ದು ಸಿಕ್ತರೂ ಕೂಡ ಹೋಗ್ತೀವಿ. ಓಕೆ, ನನ್ನ ಜೊತೆ ಮತ್ತೋರ್ವ ವಿದ್ಯಾರ್ಥಿನಿ ಆದಂತಹ ಸ್ವಾಲಿ ಅವರು ನಮ್ಮ ಜೊತೆ ಇದ್ದಾರೆ. ಅವರು 600ಕ್ಕೆ 582 ಅಂಕಗಳನ್ನು ಪಡೆದುಕೊಂಡು 97% ತೆಗೆದುಕೊಂಡಿರುವಂಥದ್ದು. ಇವರು ಮೂಲತಃ ಆಲೂರು ಗ್ರಾಮದವರು, ತಂದೆ ರೈತ ಕುಟುಂಬದವರು. ಇಷ್ಟಿದ್ರೂ ಸಹ ಮನೆಯಲ್ಲಿ ಅಪ್ಪನ ಕನಸು ಏನಿತ್ತು ಅದನ್ನು ನನಸು ಮಾಡಬೇಕು ಅಂತೇಳಿ ಕಷ್ಟಪಟ್ಟು ಓದಿರುವಂಥದ್ದು. ಈಗ ಅವ್ರನ್ನ ಮಾತಾಡ್ಸೋಣ. ಈಗ ಸೋಲೆ ಅವರೇ, ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ದು ಎಕ್ಸಾಮ್ಸಿಗೆ? ನನ್ನ ಹೆಸರು ಸ್ವಾಲೆ ಅಂತ. ನಾನು ಲಲಿತಾ ಪ್ರಿ ಯೂನಿವರ್ಸಿಟಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ದಾವಣಗೆರೆಯಲ್ಲಿ. ನನ್ನೂರು ಆಲೂರು ಅಂತ. ನಮ್ಮ ಪಾಪ ಫಾರ್ಮರ್ ರೈತ. ಕಾಲೇಜಲ್ಲಿ ತುಂಬ ಸಪೋರ್ಟ್ ಇತ್ತು. ಇಷ್ಟೊಂದು ಪರ್ಸೆಂಟೇಜ್ ಮಾಡೋದಕ್ಕೆ ನಮ್ಮ ಲೆಕ್ಚರ್ಸ್, ಮ್ಯಾನೇಜ್ಮೆಂಟ್ ಎಲ್ಲದೂ ಕಾರಣ ಆಯಿತು. ಎಲ್ಲರೂ ತುಂಬ ಸಪೋರ್ಟ್ ಮಾಡಿದರು, ಮೋಟಿವೇಶನ್ ತುಂಬಿದ್ರು, ನಮ್ಗೆ ಇನ್ಸ್ಪಿರೇಷನ್ ಮಾಡ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ನಮ್ಮ ಕಾಲೇಜ್ 8 to 5:30ವರೆಗೂ ನಾವು ಕಾಲೇಜ್ ಟೈಮಿಂಗ್ಸ್ ಇತ್ತು. ಆಮೇಲೆ 6 to 8ವರೆಗೂ ಸ್ಟಡಿ ಅವರ್ಸ್ ಮಾಡಿ ನಮ್ಮ ಡೌಟ್ ಕ್ಲಾರಿಫಿಕೇಷನ್ ಮಾಡ್ತಿದ್ರು. ಹೇಳ್ರಿ, ಈಗ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾಯಿದ್ರಿ? ಅಂದರೆ ಈಗೇನು ಕಾಲೇಜಲ್ಲಿ ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾಯಿದ್ರು?
ನಮ್ಮ ಕಾಲೇಜಲ್ಲಿ ಕಾಲೇಜ್ ಮೆಟೀರಿಯಲ್ಸ್ ಕೊಟ್ಟಿದ್ದರು, ಹಾಗೂ ಟೀಚರ್ಸು ಆಗಾಗ ಇಂಪಾರ್ಟೆಂಟ್ ಅಂತ ಅವ್ರ ಕಡೆಯಿಂದ ತುಂಬ ಮೆಟೀರಿಯಲ್ಸ್ ಕೊಡ್ತಿದ್ರು, ತುಂಬ ಸಪೋರ್ಟ್ ಮಾಡ್ತಿದ್ರು. ಅವ್ರ ಕಡೆಯಿಂದ ಬಂದಿರೋ ಮೆಟೀರಿಯಲ್ಸಿಂದ ಓದಿದ್ದು. ಸೊ ಈಗ 582 ಅಂಕ ಬಂದಿರೋದು, ಹೋಪ್ ಇತ್ತಾ ನಿಮಗೆ ಅದು ಬರುತ್ತೆ ಅಂತೇಳಿ? ಎಸ್ ಸರ್, ಹೋಪ್ ಇತ್ತು. ನನಗೆ ನಮ್ಮ ಲೆಕ್ಚರ್ಸ್ ಮೇಲೆ ತುಂಬ ನಂಬಿಕೆ ಇತ್ತು ಸರ್, ಅವ್ರನ್ನ ತೆಗಿಸ್ತಾರೆ ಅಂತ ಹೋಪ್ ಇತ್ತು ಸರ್. ಈಗ JEE ರಿಸಲ್ಟ್ ಬಂದಿರುವಂಥದ್ದು, JEE ಏನು ಮಾರ್ಕ್ಸ್ ತಗೊಂಡ್ರೆ ನೆಕ್ಸ್ಟ್ ನೀಟಿಗೆ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾ ಇದ್ದೀರಿ? ನನಗೆ ನೀಟ್ ಮಾಡಬೇಕಂತ ಇಲ್ಲ ಸರ್, ನಾನು ಇಂಜಿನಿಯರಿಂಗ್ ಫೀಲ್ಡ್ ಹೋಗಬೇಕು ಅಂತಿರೋದು, ಅದಕ್ಕಾಗಿ CET ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡ್ತಾಯಿದ್ದೀನಿ. ಸೊ ಒಂದು ನಾವೇನೇ ಯಶಸ್ಸು ಮಾಡಬೇಕು ಅಂದ್ರೆ ಬರೀ ನಮ್ಮ ವಿದ್ಯಾಭ್ಯಾಸ ಅಷ್ಟೇ ಅಲ್ಲ, ಜೊತೆಗೆ ನಮಗೆ ಹೇಳ್ಕೊಡುವಂಥ ಗುರುಗಳು ಇಂಪಾರ್ಟೆಂಟ್ ಆಗ್ತಾರೆ. ಸೊ ಯಾವ ರೀತಿಯಾಗಿ ನಿಮ್ಮದು ಮತ್ತು ಗುರುಗಳ ಬಾಂಧವ್ಯ ಯಾವ ರೀತಿ ಇತ್ತು, ಯಾವ ರೀತಿ ಇತ್ತು ಅಟ್ಮಾಸ್ಫಿಯರ್ ಇಲ್ಲಿ ಅಂತ? ಇಲ್ಲಿ ಲೆಕ್ಚರರ್ಸ್ ತುಂಬ ಸಪೋರ್ಟ್ ಇತ್ತು ಸರ್, ತುಂಬ ಫ್ರೆಂಡ್ಲಿ ಆಗಿದ್ದರು. ಡೌಟ್ ಕ್ಲಾರಿಫಿಕೇಷನ್ ಮಾಡೋದಾಗಲಿ ಮತ್ತೊಂದಾಗಲಿ ಎಲ್ಲದಕ್ಕೂ. ನಾವು 8 to 5:30ವರೆಗೂ ಕಾಲೇಜ್ ಮುಗ್ದಾದ್ಮೇಲೆ 6 to 8 ಅವ್ರ ಜೊತೆನೇ ಸ್ಟಡಿ ಅವರ್ ಮಾಡ್ತಿದ್ವಿ. ಅಪ್ ಟು 11 o'clock ಹಾಸ್ಟೆಲ್ ಇದ್ದಾಗ ಹಾಸ್ಟೆಲಲ್ಲಿ ಇರೋದಕ್ಕೆ ಸಪೋರ್ಟ್ ಮಾಡಿ ಹಾಸ್ಟೆಲಲ್ಲಿ ಇರಿಸ್ಕೊಂಡು 11 o'clockವರೆಗೂ ಸೀನಿಯರ್ ಲೆಕ್ಚರರ್ಸ್ ಆಗಿ ಅವ್ರು ನಮ್ಮ ಜೊತೆಗೆ ಸಪೋರ್ಟ್ ಮಾಡಿ ನಮ್ಮ ರಿಸಲ್ಟ್ನ ಇಷ್ಟು ಚೆನ್ನಾಗಿ ಬರೋದಕ್ಕೆ ಅವರೇ ಕಾರಣ. ಈಗ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ನಿಮ್ಮ ಕೆಳಗೆ ಜೂನಿಯರ್ಸ್ ಇದ್ದಾರೆ, ಫಸ್ಟ್ PUC ಸ್ಟೂಡೆಂಟ್ಸ್ ಇದ್ದಾರೆ, ಸೊ ಅವ್ರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ನೀವು? ಜೊತೆಗೆ ನಮ್ಮ ಮನೆಯಲ್ಲೂ ತುಂಬ ಸಪೋರ್ಟ್ ಮಾಡಿದರು. ನಮ್ಮ ಪೇರೆಂಟ್ಸಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಕಾಲೇಜ್ ಮ್ಯಾನೇಜ್ಮೆಂಟಿಗೂ ಕಾಲೇಜ್ ಲೆಕ್ಚರರ್ಸಿಗೂ ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. JEE ರಿಸಲ್ಟ್ ಬಂದಿದೆ, ತುಂಬ ಜನ ಕ್ವಾಲಿಫಿಕೇಷನ್ ಆಗಿದ್ದಾರೆ, ಅದಕ್ಕೆಲ್ಲ ತುಂಬ ಸಪೋರ್ಟ್ ಮಾಡಿದ್ದಾರೆ ಲೆಕ್ಚರ್ಸು, ಮ್ಯಾನೇಜ್ಮೆಂಟ್, ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಪೇರೆಂಟ್ಸಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್ಪೆಷಲಿ ನಮ್ಮಮ್ಮನ ಅಣ್ಣ ಆಗಿರೋ ನಮ್ಮ ಮಾಮ ತುಂಬ ಸಪೋರ್ಟ್ ಮಾಡಿದ್ದಾರೆ. ನನ್ನೂರು ಮತ್ತು ಅಲ್ಲಿಂದ ಇಲ್ಲಿ ತನಕ ಓಡಾಡೋಕ್ಕಾಗಲ್ಲ ಅಂತಂದು ಇಲ್ಲಿ ಅವ್ರ ಮನೇಲಿ ಇಟ್ಕೊಂಡು ಕಾಲೇಜಿಗೆ ಯಾವಾಗಲೂ ಕರ್ಕೊಂಬಂದು ಬಿಡೋದಾಗಲಿ ಕರ್ಕೊಂಡು ಹೋಗೋದಾಗಲಿ, ಇಲ್ಲಿಂದ ವೆಹಿಕಲ್ ಸಪೋರ್ಟ್ ಕೂಡ ಮಾಡಿದ್ದಾರೆ. ನಮಗೆ ಫೀಸ್ ಕಟ್ಟೋಕ್ಕಾಗಲ್ಲ ಅಂತ ಅಂದಾಗ ಹಾಸ್ಟೆಲ್ ಕೂಡ ಫ್ರೀಯಾಗಿ ಕೊಟ್ಟಿದ್ದಾರೆ. ಎಸ್ಪೆಷಲಿ ಶಶಿಕಲಾ ಮ್ಯಾಮ್ ಅವರು ಕೂಡ ಮಕ್ಕಳು ಓದ್ತಾರೆ ಅಂತಂದರೆ ತುಂಬ ಸಪೋರ್ಟ್ ಮಾಡ್ತಾರೆ. ಲೆಕ್ಚರರ್ಸ್ ಕೂಡ ನಾವು ಇಂಥದ್ದು ಮಾಡ್ತೀವಿ ಅಂತಂದರೆ ಅದಕ್ಕೆ ತಕ್ಕನಂಗೆ ಗೈಡೆನ್ಸ್ ಕೊಡ್ತಾರೆ. ಈ ಎಕ್ಸಾಮ್ ಮಾಡಬೇಕು, ಅದಕ್ಕೆ ನಾಲೆಡ್ಜ್ ಇಲ್ಲ ಅಂತಂದರೆ ಬೇರೆ ಹೊರಗಡೆ ರಿಸೋರ್ಸ್ ಪರ್ಸನ್ನ ಕರೆಸಿ ಅವ್ರ ಜೊತೆಗೂ ಕೂಡ ಅದಕ್ಕೆ ಬೇಕಾಗಿರೋ ನಾಲೆಡ್ಜ್ನ ಹೇಳಿಸ್ತಾರೆ. ಮುಂದೆ ಯಾವ ಕೆಲಸಕ್ಕೆ ಹೋಗಬೇಕು, ಯಾವ ಎಕ್ಸಾಮ್ ಮಾಡಿದರೆ ಏನು ಇಂಪಾರ್ಟೆಂಟ್ ಆಗುತ್ತೆ. ನಮ್ಮ ಲೆಕ್ಚರರ್ಸ್ ಕೂಡ ತಿಳ್ಕೊಂಬಂದು ಹೇಳ್ತಾರೆ. ನಮಗೆ ಡೌಟ್ ಐತಿ ಅಂತ ಅಂದರೆ ತುಂಬ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಫ್ರೆಂಡ್ಲಿ ಆಗಿದ್ದು ಮಕ್ಕಳು ಟೀಚರ್ಸ್ ಥರ ಇದ್ದರೆ ಡೌಟ್ ಕೇಳಲ್ಲ ಅಂತ ಫ್ರೆಂಡ್ಲಿ ಆಗಿದ್ದು ಡೌಟ್ನ ಕ್ಲಾರಿಫೈ ಮಾಡ್ತಾರೆ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ, ಎಸ್ಪೆಷಲಿ ಲೆಕ್ಚರರ್ಸ್, ಮ್ಯಾನೇಜ್ಮೆಂಟ್, ಪೇರೆಂಟ್ಸ್ ಎಲ್ಲರಿಗೂ ಕೂಡ. ನಮ್ಮ ಲಲಿತಾ PU ಕಾಲೇಜು ಪ್ರಾರಂಭವಾಗಿ 2018ರಲ್ಲಿ ಪ್ರಾರಂಭವಾಗಿದೆ. ಸತತ 6 ವರ್ಷಗಳಿಂದ ನಾವು 100% ರಿಸಲ್ಟ್ ಕೊಡ್ತಾ ಬಂದಿದ್ದೀವಿ. ಸೊ ಟೋಟಲಿ ನಮ್ಮಲ್ಲಿ ಈಗ ವಿಜ್ಞಾನ ವಿಭಾಗದಲ್ಲಿ 300ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಔಟ್ಪುಟ್ ಆಗಿದ್ದಾರೆ. ಈ ಔಟ್ಪುಟ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ 45ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಮೆಡಿಕಲ್ ವಿಭಾಗದಲ್ಲಿ ಅಭ್ಯಾಸ ಮಾಡ್ತಾಯಿದ್ದಾರೆ. 200ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಡಿಫ್ರೆಂಟ್ ಇನ್ಸ್ಟಿಟ್ಯೂಷನ್, ಒಂದೊಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನಲ್ಲಿ ಇಂಜಿನಿಯರಿಂಗನ್ನು ಮಾಡ್ತಾಯಿದ್ದಾರೆ. ಸೊ ಟೋಟಲಿಯಾಗಿ ನಮ್ಮದು ಇಂಟಿಗ್ರೇಟೆಡ್ ಕೋಚಿಂಗ್ ಇದೆ, ನೀಟು, CET, JEE. ಸೊ ಮಗುವಿಗೆ ಪ್ರತಿ ಡೇ 8 AM to 8 PM ರೆಗ್ಯುಲರ್ ಕ್ಲಾಸಸ್ ಇರುತ್ತೆ. ಈ ಕ್ಲಾಸಲ್ಲಿ ಟೋಟಲಿ ಇಂಟಿಗ್ರೇಟೆಡ್ ಕೋಚಿಂಗ್. ಸೊ ಒಂದು ಕಾನ್ಸೆಪ್ಟ್ ಆದಮೇಲೆ ಮಗುವಿಗೆ PU ಬೋರ್ಡು ಅಲಾಂಗ್ ವಿತ್ತು CET, ನೀಟು ಕೋಚಿಂಗ್ ಆಗಿರ್ಬೋದು. ಪ್ರತಿ ಡೇಯಿಂದ ನಾವು ಪ್ರತಿ ದಿವಸದಿಂದಲೂ ತರಗತಿಗಳನ್ನು ಪ್ರಾರಂಭ ಮಾಡ್ತಾ ಬಂದಿದ್ದೀವಿ. ಸೊ ಟೋಟಲಿ ನಮ್ಮ ಫ್ಯೂಚರಲ್ಲಿ ಟೋಟಲಿ ಪ್ರೆಸೆಂಟ್ ರಿಸಲ್ಟ್ ಏನಿದೆಪ್ಪ ಅಂದರೆ 97.33 ಅಂದರೆ 584 ಮಾರ್ಕ್ಸನ್ನು ನಾವು ಗೋಲ್ ರೀಚ್ ಆಗಿದ್ದೀವಿ. ಸೊ ನಮ್ಮ ಅಧ್ಯಕ್ಷರ ಆಸೆ, ನಮ್ಮ ಮ್ಯಾನೇಜ್ಮೆಂಟಿನ ಆಸೆ ಆಗಿದೆಯಪ್ಪ, ನಮ್ಮ ಪ್ರೆಸಿಡೆಂಟ್ ಮೇಡಮ್ ಆಗಿರ್ತಕ್ಕಂಥ ಅಧ್ಯಕ್ಷ ಶ್ರೀಮತಿ ಶಶಿಕಲಾ ಮೇಡಮ್ ಅವರು ಒಂದೇನಪ್ಪ ಅಂದರೆ ನಮ್ಮ ಲಲಿತಾ ವಿದ್ಯಾಸಂಸ್ಥೆಯಿಂದ ರಾಜ್ಯ ಮಟ್ಟದಲ್ಲಿ ಟಾಪರ್ ಬರಬೇಕು ಅಂತೇಳಿ ಬಹಳ ವರ್ಷಗಳ ಕನಸಾಗಿದೆ. 10th ಮತ್ತು PUದಲ್ಲಿ ಅತಿ ಶೀಘ್ರದಲ್ಲಿ ಅಂದರೆ 2024 ಮತ್ತು 2025ನೇ ಸಾಲಿನಲ್ಲಿ ಆ ಆಸೆಯನ್ನು ನಾವು ನೆರವೇರಿಸ್ತೀವಿ. ಹಾಗೆಯೇ ಉತ್ತಮ ಮಟ್ಟದಲ್ಲಿ 650ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ನೀಟ್ ವಿಭಾಗದಲ್ಲಿ ಉತ್ತಮ ರ್ಯಾಂಕನ್ನು ಸಹಿತ ಪಡಿತಾರೆ ಅನ್ನೋ ಒಂದು ಆಶಾಭಾವನೆ ನಮ್ಮಲ್ಲಿ ಇದೆ. ಅದೇ ನಿಟ್ಟಿನಲ್ಲಿ ನಮ್ಮ ಲೆಕ್ಚರರ್ ಆಗಿರ್ಬೋದು, ಎಲ್ಲರೂ ಸಹಿತ ಡೈಲಿ 12 ಅವರ್ಸು ಪ್ರತಿನಿತ್ಯ ನಾವು ವರ್ಕ್ ಮಾಡ್ತಾಯಿದ್ದೀವಿ. ಆ ನಿಟ್ಟಿನಲ್ಲಿ ಒಳ್ಳೆಯ ರಿಸಲ್ಟನ್ನು ಫ್ಯೂಚರಲ್ಲಿ ತಂದುಕೊಡ್ತೀವಿ ನಮ್ಮ ಮ್ಯಾನೇಜ್ಮೆಂಟಿಗೆ ಅಂತೇಳಿ ಹೇಳ್ತೀವಿ. ಈಗ ಎಜುಕೇಷನಿಗೆ ಯಾವ ರೀತಿ ಟೈಮ್ ಸ್ಪೆಂಡ್ ಅಂತ ಹೇಳಿದ್ರೆ, ಈಗ ಟೋಟಲ್ ಓವರಾಲ್ ನಾವು ಹೇಳೋದಾದರೆ ಹತ್ತತ್ರ ಇದ್ದೀವಿ, ಬಟ್ ನಮ್ಮ ಗೋಲ್ ರೀಚ್ ಆಗಿಲ್ಲ. ನಮ್ಮ ಆಸೆ ಏನಪ್ಪ ಅಂತ ಹೇಳಿದ್ರೆ, ಇರ್ತಕ್ಕಂಥ ಔಟ್ ಆಫ್ ಒಂದು 300 ಸ್ಟೂಡೆಂಟಲ್ಲಿ 50% ಆಫ್ ದ ಸ್ಟೂಡೆಂಟಿಗೆ ನಾವು ಮೆಡಿಕಲ್ ಸೀಟ್ ಕೊಡಿಸ್ಬೇಕು. ಇನ್ನೊಂದು
ಪ್ರತಿ ವರ್ಷವೂ ನಾವು ಪಿ ಯು ಬೋರ್ಡಲ್ಲಿ ಸ್ಟೇಟ್ ಟಾಪರಾಗಿ ಬರಬೇಕು. ಅದು ಫಸ್ಟು ಏಮ್, ಅದು ನಮ್ಮ ಶಾಲೆಯ ಅಧ್ಯಕ್ಷರ ಏಮ್ ಅದು. We are very happy to inform one and all that we have an excellent result this year. So our second PU science students, they performed in a very excellent way this year comparing to the previous academic years. This year we have achieved many toppers in this grand city of Davangere. So hereafter what we are doing is, so we are very near to the target. This year we have 5 toppers in the board examination. Now we are targeting the CET examination. CET examination is on falling 18th and 19th. We expect very good ranks in the coming CET examination. ನನ್ನ ಜೊತೆ ಮತ್ತಿಬ್ಬರು ವಿದ್ಯಾರ್ಥಿಗಳಿದ್ದಾರೆ. ಅವರಿಬ್ಬರು ಸಹ 96.50% ತೆಗೆದುಕೊಂಡಿರೋದು, ಅಂದರೆ 600ಕ್ಕೆ 59 ಅಂಕಗಳನ್ನ ಇಬ್ಬರು ಸಹ ಸೇಮ್ ಸ್ಕೋರ್ ತೆಗೆದುಕೊಂಡಿರುವಂಥದ್ದು. ಒಬ್ಬರು ಮಂಜುನಾಥ್ ಅಂತೇಳಿ, ಮತ್ತೊಬ್ಬರು ಕವನ ಅಂತೇಳಿ. ಮಂಜುನಾಥ್ ಅವರು ತಂದೆಯವರು ದಾವಣಗೆರೆಯಲ್ಲಿ ಇರುವಂಥವ್ರು, ಜೊತೆಗೆ ಡೈಲಿ ವೇಜಸ್ ಮೇಲೆ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಆದರೆ ಮಗನಿಗೆ ಏನು ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು ಅನ್ನೋದಕ್ಕೆ ಕಷ್ಟಪಟ್ಟು ಮಗನನ್ನು ಓದಿಸುವಂಥ ಒಂದು ಕೆಲಸ ಮಾಡ್ತಾಯಿದ್ರು. ಸೊ ಅದಕ್ಕೆ ತಕ್ಕನಾಗೆ ಮಂಜುನಾಥ್ ಕೂಡ ಉತ್ತಮವಾದಂಥ ಒಂದು ವ್ಯಾಸಂಗ ಮಾಡೋ ಮೂಲಕ 579 ಅಂಕಗಳನ್ನ ಪಡೆದುಕೊಂಡಿರುವಂಥದ್ದು. ನನಗೆ ಮಂಜುನಾಥ್ ಅವ್ರನ್ನೇ ಮಾತಾಡ್ತೀನಿ, ಯಾವ ರೀತಿಯಾದಂಥ ಒಂದು ಪ್ರಿಪ್ರೇಷನ್ ಇತ್ತು, ಜೊತೆಗೆ ಫ್ಯಾಮಿಲಿ ಸಪೋರ್ಟ್ ಯಾವ ರೀತಿ ಇತ್ತು ಅಂತ ಅವ್ರನ್ನ ಕೇಳುವ. ಮಂಜುನಾಥ್ ಹೇಳಿ, ಯಾವ ರೀತಿ ಇತ್ತು ಫ್ಯಾಮಿಲಿ ಬ್ಯಾಕ್ ಸಪೋರ್ಟು, ಜೊತೆಗೆ ಅಪ್ಪ ಹೇಳಿದ್ರು ಅಪ್ಪ ಡೈಲಿ ವೇಜಸ್ ಮೇಲೆ ಕೆಲಸ ಮಾಡ್ತಿದ್ದಾರೆ ಅಂತೇಳಿ. ಸೊ ಇವೆಲ್ಲ ಒಂದು ಕಡೆ ಮನೇಲಿ ಕಷ್ಟ ಇತ್ತು, ಜೊತೆಗೆ ಶಾಲೆಯಲ್ಲಿ ತಮ್ಮ ಎಜುಕೇಷನ್ಗೆ ಯಾವ ರೀತಿಯಾದಂಥ ಸಹಕಾರ ನೀಡ್ತಾ ಇತ್ತು? ಸರ್, ಫಸ್ಟ್ ಆಫ್ ಆಲ್ ಏನು ಹೇಳಬೇಕು ಅಂತ ಇಷ್ಟಪಡ್ತೀನಿ ಅಂದರೆ, ಮನೇಲಿ ಎಷ್ಟೇ ಕಷ್ಟ ಇದ್ರೂ ನಮ್ಮ ಮನೇಲಿ ಅದನ್ನ ನನಗೆ ತೋರಿಸ್ಕೊಟ್ಟಿಲ್ಲ ಸರ್. ನನಗೆ ಓದೋಕ್ಕೆ ಫುಲ್ ಫ್ರೀಡಮ್ ಕೊಟ್ಟಿದ್ರು ಸರ್. ನನಗೆ ಯಾವುದೇ ರೀತಿ ಮನೆಯಿಂದ ಪ್ರೆಷರ್ ಏನೂ ಹಾಕಿಲ್ಲ ಸರ್. ಮತ್ತು ಇನ್ಸ್ಟಿಟ್ಯೂಷನ್ ಬಗ್ಗೆ ಹೇಳೋದಾದರೆ, ನಾನು ಫಸ್ಟ್ ಸ್ಟ್ಯಾಂಡರ್ಡಿಂದನೂ ಇದೇ ಇನ್ಸ್ಟಿಟ್ಯೂಷನ್ ಅಲ್ಲೇ ಓದಿರೋದು ಸರ್. ಮತ್ತು ನನಗೆ ಇನ್ಸ್ಟಿಟ್ಯೂಷನ್ ಭಾಳ ಪರಿಚಯ ಸರ್, ಗೊತ್ತಿದೆ ಸರ್ ಇನ್ಸ್ಟಿಟ್ಯೂಷನ್ ಬಗ್ಗೆ. ಅದಕ್ಕೆ ನಾನು 10th ಆದಮೇಲೆ ಕಾಲೇಜ್ನ ಇಲ್ಲೇ ಕಂಟಿನ್ಯೂ ಮಾಡಬೇಕಂತ ಡಿಸೈಡ್ ಮಾಡಿದೆ ಸರ್. ಮತ್ತು ನನ್ನ ರಿಸಲ್ಟ್ ಜಾಸ್ತಿ ಬರೋ ಕಾರಣ ಮೇನ್ ನಮ್ಮ ಲೆಕ್ಚರ್ಸ್ ಸರ್, ಅವ್ರು ನಮಗೆ ಭಾಳ ಸಪೋರ್ಟ್ ಮಾಡ್ತಿದ್ರು ಸರ್. ನಮ್ಮ ಕಾಲೇಜ್ ಟೈಮಿಂಗ್ಸ್ 8 to 5:30 ಇರುತ್ತೆ ಸರ್. ಆಮೇಲೆ ಅವತ್ತಿನ ದಿವಸ ಮಾಡಿರೋದು ಎಲ್ಲ ವರ್ಕ್ನು ನಮಗೆ ಅದನ್ನು ನೈಟ್ ಓದಿಸಿ ಅಲ್ಲೇ ಟೆಸ್ಟ್ ಕೊಡ್ತಿದ್ರು ಸರ್. ಮತ್ತು ಡೌಟ್ ಇದ್ದರೆ ಎಲ್ಲ ಅವ್ರು ಕ್ಲಿಯರ್ ಮಾಡ್ತಿದ್ರು ಸರ್. ಹಾಗಾಗಿ ನಮ್ಮದು ರಿಸಲ್ಟ್ ಬರೋಕ್ಕೆ ಇದು ಭಾಳ ಸಪೋರ್ಟ್ ಆಯ್ತು ಸರ್. ಮತ್ತು ಎಲ್ಲ ಪ್ಲ್ಯಾನಿಂಗ್ಸ್ ಪ್ರಕಾರ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿ ವರ್ಕ್ ಮಾಡಿಸ್ತಿದ್ರು ಸರ್. ನಾವು ನಮ್ಮ ಲೆಕ್ಚರ್ಸ್ ಹೇಳ್ದಂಗೆ ಕೇಳ್ತಿದ್ವಿ ಸರ್. ನಮಗೆ ಫಸ್ಟ್ ಸೋರ್ಸ್ ಅಂದರೆ ನಮ್ಮ ಲೆಕ್ಚರ್ಸೇ ಸರ್. ಅವರಲ್ಲಿರೋ ನಾಲೆಡ್ಜ್ನ ನಾವು ಭಾಳ ಗ್ರ್ಯಾಬ್ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ವಿ ಸರ್. ಮತ್ತು ಅವ್ರು ಕೊಟ್ಟಿರೋ ಮೆಟೀರಿಯಲ್ಸ್ ಎಲ್ಲ ನಮಗೆ ಭಾಳ ಹೆಲ್ಪ್ ಆಯ್ತು ಸರ್. ಅವ್ರು ಕೊಟ್ಟಿರೋ ಮೆಟೀರಿಯಲ್ಸಿಂದನೇ ನಮಗೆ ಭಾಳ ಸ್ಕೋರ್ ಮಾಡೋಕ್ಕೆ ಹೆಲ್ಪ್ ಆಯ್ತು ಸರ್. ಅಂದರೆ ಯಾವ ರೀತಿ ಪ್ರಿಪೇರ್ ಆಗ್ತಾಯಿದ್ರಿ? ಈಗ ಎಕ್ಸಾಮಿಗೆ ಅಂತೇಳಿ ಕಂಟಿನ್ಯೂ ಓದ್ತಾ ಇದ್ರು ಇಲ್ವಾ, ಯಾವ ರೀತಿಯಾಗಿತ್ತು ಸರ್? ಮೇನ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಅಂದರೆ ರಿವಿಷನ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸರ್. ನೀವು ಎಷ್ಟೇ ಓದಿದ್ರೂ ಅದನ್ನ ರೆಗ್ಯುಲರ್ ಇಂಟರ್ವಲ್ಸಲ್ಲಿ ರಿವಿಷನ್ ಮಾಡಿದರೆ ಒಳ್ಳೆ ಸ್ಕೋರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಸರ್. ನಮ್ಮ ಲೆಕ್ಚರ್ಸು ಅದನ್ನೇ ಹೇಳ್ತಿದ್ರು ಸರ್. ಅದಕ್ಕೆ ಅವರು ಹೇಳ್ದಂಗೆ ನಾವು ಅದನ್ನ ಭಾಳ ಟೈಮ್ ಓದಿ ಭಾಳ ರಿವೈಸ್ ಮಾಡ್ತಿದ್ವಿ ಸರ್. ಹಂಗಾಗಿ ಅದು ತಲೆಯಲ್ಲಿ ಭಾಳ ಉಳಿತಿತ್ತು ಸರ್. ಮತ್ತು ಆಲ್ಮೋಸ್ಟ್ 12 hours ಕಾಲೇಜಲ್ಲೇ ಸ್ಪೆಂಡ್ ಮಾಡ್ತಿದ್ವಿ ಸರ್ ನಾವು. ಇಲ್ಲಿ 2 hour ಓದಿದ ಮೇಲೆ ಮನೆಗೆ ಹೋಗಿ ನೈಟ್ ಒಂದು 3 hours ಅವ್ರು ಹೇಳ್ಕೊಟ್ಟಿರೋ ಟಾಪಿಕ್ನೇ ಮತ್ತೆ ರಿವೈಸ್ ಮಾಡ್ತಿದ್ವಿ ಸರ್. ಮತ್ತು ಬೆಳಗ್ಗೆ ಒಂದು 2 hours ರಿವೈಸ್ ಮಾಡ್ತಿದ್ವಿ ಸರ್. ಈ ಎಕ್ಸಾಮ್ ಹತ್ರ ಬರ್ತಿದ್ದಾವೆ ಅಂದರೆ ಭಾಳ ಒಂದು 4-5 monthsಗಿಂತ ಮುಂಚೆನೇ ನಮಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ಟಿದ್ರು ಸರ್ ನಮ್ಮ ಲೆಕ್ಚರ್ಸ್. ಅದಕ್ಕೆ ನಮಗೆ ಸ್ಕೋರ್ ಮಾಡೋಕ್ಕೆ ಓದೋಕ್ಕೆ ಭಾಳ ಟೈಮ್ ಸಿಕ್ಕಿತ್ತು ಸರ್. ಹಂಗಾಗಿ ಒಳ್ಳೆ ಸ್ಕೋರ್ ಆಯ್ತು ಸರ್. ಯಾವ ರೀತಿ ಇದೆ ಸ್ಟೂಡೆಂಟ್ಸ್ ಮತ್ತು ಲೆಕ್ಚರ್ಸು ಮತ್ತು ಆಡಳಿತ ಮಂಡಳಿ ಬಾಂಡಿಂಗ್ ಯಾವ ರೀತಿ ಇದೆ ಸರ್? ನಮ್ಮ ಲೆಕ್ಚರ್ಸ್ ಜೊತೆ ನಮ್ಮ ಬಾಂಡಿಂಗ್ ಭಾಳ ಚೆನ್ನಾಗಿದೆ ಸರ್. ನಮಗೆ ಒಳ್ಳೆ ಅವರು ಹೇಗೆ ಟ್ರೀಟ್ ಮಾಡ್ತಾರೆ ಅಂದರೆ ಸರ್, ಭಾಳ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡ್ತಾರೆ ಸರ್. ನಾವು ಯಾವುದೇ ಒಂದು ಡೌಟ್ನ ಅವ್ರ ಹತ್ರ ಕೇಳೋಕ್ಕೆ ಯಾವ ಲೆಕ್ಚರ್ಸ್ ಹತ್ರನೂ ಕೇಳೋಕ್ಕೆ ಭಯನೇ ಇರ್ತಿರ್ಲಿಲ್ಲ ಸರ್. ಫುಲ್ ಫ್ರೀಡಮ್ ಕೊಟ್ಟಿದ್ರು ಸರ್ ನಮಗೆ. ಎಲ್ಲ ಡೌಟ್ಸ್ ಎಲ್ಲ ನಾವು ಸ್ಟಾಫ್ ರೂಮಲ್ಲೇ ಕ್ಲಾಸಲ್ಲಿ ಎಲ್ಲಾದ್ರೂ ಬಂದು ಹೇಳ್ಸ್ಕೊಳ್ರಿ ಅಂತಂದು ಹೇಳ್ತಿದ್ರು ಸರ್. ನಮಗೆ ಡೌಟ್ಸ್ ಕೇಳೋಕ್ಕೆ ಏನೂ ಪ್ರಾಬ್ಲಮ್ ಇರ್ತಿರಲಿಲ್ಲ ಸರ್. ಕೇಳಿದರೆ ಎಲ್ಲ ಹೇಳ್ಕೊಟ್ಟಿದ್ರು ಸರ್. ಯಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಿ ಸರ್? ನಾನು ಫಸ್ಟ್ ಥ್ಯಾಂಕ್ಸ್ ನಮ್ಮ ಪೇರೆಂಟ್ಸ್ಗೆ ಸರ್. ಆಮೇಲೆ ನಮ್ಮ ಲೆಕ್ಚರ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಎಲ್ಲ ನಮ್ಮ ಕನ್ನಡ ಇಂಗ್ಲೀಷ್ ಲ್ಯಾಂಗ್ವೇಜ್ ಲೆಕ್ಚರ್ಸ್ PCMB ಲೆಕ್ಚರ್ಸ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.
ಮತ್ತು ನಮ್ಮ ಫ್ರೆಂಡ್ಸ್ಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಯಾಕಂದರೆ ಜೊತೆಗೆ ಕಾಂಪಿಟೇಟರ್ಸ್ ಇದ್ದಾಗಲೇ ನಮ್ಮ ಸ್ಕೋರು ಚೆನ್ನಾಗಾಗಿತ್ತು ಸರ್. ಅವ್ರು ಇರೋದ್ರಿಂದನೇ ಅವ್ರನ್ನ ಬೀಟ್ ಮಾಡಬೇಕು ಅಂತ ಒಂದು ಗುರುಗ್ ಬಂತು ಸರ್ ನಮ್ಮಲ್ಲೂ. ಅವಾಗಿಂದ ಓದೋದು ಜಾಸ್ತಿ ಆಯ್ತು ಸರ್. ಓಕೆ, ಮತ್ತೊಬ್ಬರು ವಿದ್ಯಾರ್ಥಿನಿ ಕವನ ಅವರು ನಮ್ಮ ಜೊತೆ ಇದ್ದಾರೆ. ಕವನ ಅವ್ರನ್ನ ಮಾತಾಡ್ತಾ ಅವರು ಮೂಲತಃ ದಾವಣಗೆರೆ ಸಮೀಪದ ಹೊಸ ಕುಂದವಾಡ ಗ್ರಾಮದವರು. ಅಪ್ಪ ರೈತ ಕುಟುಂಬದಿಂದ ಬಂದಂಥವರು. ರೈತನ ಮಗಳಿದೀಗ 96.50% ತೆಗೆದಿರುವಂಥದ್ದು. ಅಪ್ಪನ ಕನಸನ್ನು ನನಸು ಮಾಡಿದ್ರು. ಯಾವ ರೀತಿಯಾಗಿ ಪ್ರಿಪೇರ್ ಆಗಿದ್ರಿ ಎಕ್ಸಾಮ್ಗೆ, ಸೊ ಅದನ್ನೆಲ್ಲ ಅವ್ರನ್ನೇ ಮಾತಾಡ್ತಾ ಹೋಗೋಣ. ಕವನ ಅವ್ರು ಹೇಳ್ರಿ, ಎಕ್ಸಾಮ್ಸಿಗೆ ಯಾವ ರೀತಿ ಪ್ರಿಪೇರ್ ಆಗಿದ್ರಿ? ಸೊ ಒಂದು ಕಡೆ ಹೇಳಿದ್ರಿ ಮಾತಾಡ್ತಾ ಅಪ್ಪ ಫಾರ್ಮರ್ ಅಂತೇಳಿ, ಅಪ್ಪನ ಕನಸು ಏನಾದ್ರು ನನಸಾಯ್ತಾ ಅಂತೇಳಿ. ಹಾಂ ಸರ್, ನಮ್ಮ ಅಪ್ಪಂಗೆ ನಾನು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಸರ್. ನಾನು ಅದನ್ನ ಈಡೇರಿಸ್ತೀನಿ ಅನ್ನೋ ನಂಬಿಕೆ ಬಂದಿದೆ ಸರ್. ಇವಾಗ ನಾನು ಈ ಕಾಲೇಜಿಗೆ ಅಡ್ಮಿಷನ್ ಆಗೋಕ್ಕೆ ಕಾಮರ್ಸ್ ಅವರು ಲೆಕ್ಚರರ್ ಇದ್ದಾರೆ ಸರ್. ಅವ್ರು ನನ್ನ ಬಂದಿಲ್ಲ ಅಡ್ಮಿಷನ್ ಮಾಡಿದ್ದು ಸರ್. ನಾನು ಸ್ಟಾರ್ಟಿಂಗ್ ಬಂದಾಗ ನಾನು ಚೆನ್ನಾಗಿ ಸ್ಕೋರ್ ಮಾಡಲ್ವೇನೋ ಅಂದ್ಕೊಂಡಿದ್ದೆ ಸರ್. ಬಟ್ ನಮ್ಮ ಲೆಕ್ಚರರ್ ಸಪೋರ್ಟ್ ಮಾಡಿರೋದ್ರಿಂದ ಮತ್ತು ಮ್ಯಾನೇಜ್ಮೆಂಟ್ ಕಡೆಯಿಂದ ಇವರೆಲ್ಲರೂ ಸಪೋರ್ಟಿಂದ ನಾನು ಇಷ್ಟೊಂದು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಸಾಧ್ಯ ಆಯಿತು ಸರ್. ನಮಗೆ ಕಾಲೇಜಿಂದ ಕಾಲೇಜ್ ಕಡೆಯಿಂದ ಸೋರ್ಸ್ ಸಿಗುತ್ತೆ ಸರ್. ಆಮೇಲೆ ನಮ್ಮ ಲೆಕ್ಚರರ್ಸು ಯಾವುದೇ ಒಂದು ಪಾಯಿಂಟ್ ಸಿಕ್ಕರೂ ನಮಗೆ ಬಂದು ಹೇಳ್ತಿದ್ರು ಸರ್. ಅದನ್ನೆಲ್ಲ ನೋಟ್ ಮಾಡ್ಕೊಳೋದಕ್ಕೆ ನಮಗೆ ಇಷ್ಟೊಂದು ಚೆನ್ನಾಗಿ ಸ್ಕೋರ್ ಮಾಡೋಕ್ಕೆ ಆಯಿತು ಸರ್. ಅಂದರೆ ಯಾವ ರೀತಿ ಪ್ರಿಪೇರ್ ಆಗ್ತಾ ಇದ್ರಿ ಎಕ್ಸಾಮ್ಸಿಗೆ? ನಮಗೆ ಸ್ಟಾಫ್ಸ್ ಎಲ್ಲ ಯಾವ ರೀತಿ ಸಹಕಾರ ಕೊಡ್ತಾಯಿದ್ರು ಅಂತೇಳಿ? ನಮ್ಮ ಲೆಕ್ಚರರ್ಸು ತುಂಬ ಫ್ರೆಂಡ್ಲಿ ಆಗಿರ್ತಾರೆ ಸರ್ ನಮ್ಮ ಜೊತೆ. ನಾವು ಯಾವುದೇ ಡೌಟ್ ಕೇಳೋಕ್ಕೂ ಭಯ ಪಡಲ್ಲ ಸರ್. ನಾವು ಏನಾದರೂ ಕೇಳೋಕ್ಕಿಂತ ಮುಂಚೆನೇ ನಮಗೆಲ್ಲ ಕ್ಲಿಯರ್ ಮಾಡಿರ್ತಾರೆ ಸರ್ ಡೌಟ್ಸ್. ಅಂದರೆ ಈಗ ಉದಾಹರಣೆ ಎಕ್ಸಾಮ್ ಅಂದರೆ 24 hours ಬುಕ್ ಇಟ್ಕೊಂಡು ಓದ್ತಾ ಇದ್ರು. ಸೊ ನೀವು ಆ ರೀತಿ ಏನಾದ್ರು ಬುಕ್ಸ್ ಇಟ್ಕೊತಿದ್ರ? ಜೊತೆಗೆ ಯಾವ ರೀತಿ ಇತ್ತು ಸ್ಟಾಫ್ಸ್ ಎಲ್ಲ ಬಂದು? ನಮಗೆ ಕಾಲೇಜು 8 to 5:30 ಇತ್ತು ಸರ್. 6 to 8 ಸ್ಟಡಿ ಅವರ್ಸ್ ಮಾಡ್ತಿದ್ರು ಸರ್. ಸೀನಿಯರ್ ಲೆಕ್ಚರರ್ಸ್ ನಮ್ಮ ಜೊತೆ ಇರ್ತಿದ್ರು ಸರ್. ನಮ್ದು ಏನೇ ಡೌಟ್ ಇದ್ದರೂ ಆ ಸ್ಟಡಿ ಅವರ್ಸಲ್ಲಿ ಕ್ಲಾರಿಫೈ ಮಾಡ್ತಿದ್ರು ಸರ್. ಸರ್. ಆಮೇಲೆ ಜಾನ್ವರಿಯಿಂದ ನಮಗೆ 6 to 11 ಮಾಡ್ತಿದ್ರು ಸರ್. ಸೀನಿಯರ್ ಲೆಕ್ಚರರ್ಸೇ ನಮಗೆ ಸ್ಟಡಿ ಅವರ್ಸ್ ತಗೊತಿದ್ರು ಸರ್. ಆವಾಗ ಫ್ಯಾಮಿಲಿಯಿಂದ ತುಂಬ ಸಪೋರ್ಟ್ ಬಂದಿದೆ ಸರ್ ನಮಗೆ. ಬೆಳಗ್ಗೆ ಮಾರ್ನಿಂಗ್ 5:30 ಮನೆ ಬಿಟ್ಟರೆ ಇಲ್ಲಿಗೆ 6 ಬರ್ತಿದ್ವಿ ಸರ್. ನೈಟ್ 11 ಬಂದು ಪಿಕಪ್ ಮಾಡ್ಕೊಂಡು ಹೋಗ್ತಿದ್ರು ಸರ್. ಹಾಗಾಗಿ ಫ್ಯಾಮಿಲಿ ಸಪೋರ್ಟು, ಲೆಕ್ಚರರ್ ಸಪೋರ್ಟು, ಮ್ಯಾನೇಜ್ಮೆಂಟ್ ಸಪೋರ್ಟ್ ಇರೋದ್ರಿಂದನೇ ನಾವು ಇಷ್ಟೊಂದು ಚೆನ್ನಾಗಿ ಸ್ಕೋರ್ ಮಾಡೋಕ್ಕಾಯಿತು ಸರ್. ಸೊ ಲಾಸ್ಟ್ ಯಾರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀರಿ? ನಾನು ಫಸ್ಟ್ ಥ್ಯಾಂಕ್ಸ್ ನಮ್ಮ ಪೇರೆಂಟ್ಸಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಫ್ಯಾಮಿಲಿ, ಲೆಕ್ಚರರ್ಸ್, ಮ್ಯಾನೇಜ್ಮೆಂಟ್ ಮತ್ತು ಪ್ರೆಸಿಡೆಂಟ್ ಮ್ಯಾಮ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನೆಕ್ಸ್ಟ್ ಬರುವಂತಹ ಸ್ಟೂಡೆಂಟ್ಸ್ಗಳಿಗೆ, ಈಗ ನಿಮ್ಮ ಜೂನಿಯರ್ಸಿಗೆ ಏನು ಹೇಳ್ತೀರಿ? ಅವರು ನಮಗಿಂತ ಚೆನ್ನಾಗಿ ಓದಿ ಇಷ್ಟು ಬೆಸ್ಟ್ ಲೆಕ್ಚರರ್ಸ್ ಇದ್ದಾರೆ ಅಂದರೆ ಅವ್ರ ಸಪೋರ್ಟ್ ತಗೊಂಡು ನಮಗಿಂತ ಚೆನ್ನಾಗಿ ಸ್ಕೋರ್ ಮಾಡಬೇಕು. ಮತ್ತು CET ನೀಟ್ ಎಲ್ಲ ಚೆನ್ನಾಗಿ ಸ್ಕೋರ್ ಮಾಡಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀಟು ಎಕ್ಸಾಮ್ಸ್ ಬರ್ತಾ ಇದೆ, ನೀಟಿಗೆ ಏನಾದರೂ ಪ್ರಿಪೇರ್ ಆಗ್ತಾ ಇದ್ದಾರೆ? ಹಾಂ ಸರ್, ನಮಗೆ JEE, CET ನೀಟ್ ನಮಗೆ ಬೋರ್ಡ್ ಜೊತೆನೇ ಮಾಡ್ತಿದ್ರು ಸರ್. ಆಮೇಲೆ ಇವಾಗೂ ಬೇರೆ ಕಾಲೇಜಸ್ ಎಲ್ಲ ರಜಾ ಕೊಟ್ಟರು ನಮ್ಮ ಲೆಕ್ಚರರ್ಸ್ ನಮ್ಮ ಜೊತೆಗೆ ಬಂದು ಸಪೋರ್ಟ್ ಮಾಡಿ CET ನೀಟ್ಗೆಲ್ಲ ಕೋರ್ಸ್ ಕೊಡ್ತಿದ್ದಾರೆ ಸರ್. CET ಚೆನ್ನಾಗಿ ಮಾಡ್ತೀವಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ನನ್ನ ಸಬ್ಜೆಕ್ಟ್ ಬಂದುಬಿಟ್ಟು ಕೆಮಿಸ್ಟ್ರಿ. ಆಲ್ ದ 3 ಸಬ್ಜೆಕ್ಟ್ಸ್ ಲೈಕ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ, ಇನ್ಆರ್ಗ್ಯಾನಿಕ್, ಫಿಸಿಕಲ್ ಹ್ಯಾಂಡಲ್ ಮಾಡ್ತಿದ್ದೀನಿ. ಸೊ ಈ ಸತಿ ರಿಸಲ್ಟ್ಸ್ ಲಾಸ್ಟ್ ಟೈಮ್ ನಮ್ಮ ಕಾಂಪಿಟೇಟಿವ್ ಇತ್ತು. ಇಟ್ ವಾಸ್ ಅ ಟಫೆಸ್ಟ್ ಕ್ವಶನ್ ಪೇಪರ್ ಅಂತ ಹೇಳಿದರು. ಲಾಸ್ಟ್ ಟೈಮ್ 95 ಹ್ಯಾಸ್ಟ್ ಇತ್ತು. ಈ ಸತಿ ನಮಗೆ 100ಗೆ 100 ಇಬ್ಬರು ಜನ ಬಂದಿದ್ದಾರೆ ಕೆಮಿಸ್ಟ್ರಿಯಲ್ಲಿ. ಅಟ್ ದ ಸೇಮ್ ಟೈಮ್ JEE ರ್ಯಾಂಕಿಂಗ್ ನೋಡಿದ್ರೆ 97% ಇದೆ. ಒನ್ ಆಫ್ ದ ಬೆಸ್ಟ್ ರ್ಯಾಂಕಿಂಗ್ ಅಂತ ಹೇಳ್ಬೋದು. ಅದು ಮೇನ್ಸಲ್ಲಿ ಅಡ್ವಾನ್ಸ್ ಇನ್ನೂ ಬರೀಬೇಕು ಸರ್. ಸೆಕೆಂಡ್ ಸೆಷನ್ ಬರೆದಿದ್ದಾರೆ JEE. ವಿ ಆರ್ ಹೋಪಿಂಗ್ ಫಾರ್ ಅ ಗುಡ್ ರಿಸಲ್ಟ್ಸ್. ಈ ಸರಿ ಏನಾಗಿದೆ ಅಂದರೆ 100ಗೆ 100 ಇಬ್ಬರು ಜನ ಬಂದಿದ್ದಾರೆ ಕೆಮಿಸ್ಟ್ರಿಯಲ್ಲಿ. ಈಗ ಹೇಗಿದೆ ಬಾಂಡಿಂಗ್ ಇನ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಅಂದರೆ, ಇವಾಗ ಮುಂಚೆ ಒಂದು ಗಾದೆ ಹೇಳ್ತಿದ್ರು, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ. ಹಾಗೆ ಈಗ ನೆಕ್ಸ್ಟ್ ಅವ್ರು ಕಾಲೇಜಿಗೆ ಬಂದ ತಕ್ಷಣ ಈ ಲೆಕ್ಚರರ್ಸೇ ಅವ್ರಿಗೆ 2ನೇ ಪೇರೆಂಟ್ಸ್ ಆಗಿರ್ತಾರೆ. ಸೊ ದ ಬಾಂಡಿಂಗ್ ಬಿಟ್ವೀನ್ ಸ್ಟೂಡೆಂಟ್ ಆ್ಯಂಡ್ ಟೀಚರ್ ಈಸ್ ಲೈಕ್ ಮೋರ್ ದೆನ್ ಅ ಫ್ರೆಂಡ್ಶಿಪ್ ಆಗಿರಬೇಕಿದು. ಸೊ ಯಾವಾಗ ನಾವು ಬ್ಯಾಂಡ್ವಿಡ್ತ್ ಈಸಿಯಾಗಿ ಸಿಗುತ್ತೆ ಅವರಿಗೆ ಲೆಕ್ಚರರ್ ಹತ್ರ, ಅವ್ರು ತುಂಬ ಡೌಟ್ ಈಸಿಯಾಗಿ ಕೇಳ್ತಾರೆ. ಆ ಫ್ಲೋ ಈಸಿ ಇರುತ್ತೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗುತ್ತೆ. ಸೊ ಆ್ಯಸ್ ಸರ್ ಸೈಡ್ ನಮ್ಮ ಮ್ಯಾಥಮೆಟಿಕ್ಸ್ ಹೇಳಿರ್ತಾರೆ ಆಲ್ರೆಡಿ, ವಿ ಹ್ಯಾವ್ ಟೇಕನ್ ಫ್ರಮ್ ಮಾರ್ನಿಂಗ್ 6 o'clock to ಈವ್ನಿಂಗ್ 11 o'clock. ಆ 6 ಇಂದ 11ಗೆ ನಾವು ಫೋರ್ಸಬಲಿ ವರ್ಕ್ ಮಾಡಿಲ್ಲ ಇಲ್ಲಿ. ವಿ ಹ್ಯಾವ್ ಡನ್ ಇಟ್ ವಿತ್ ಹೋಲ್ ಹಾರ್ಟೆಡ್ಲಿ, ನಮ್ಮ ಮನಸ್ಫೂರ್ತಿಯಾಗಿ ಮಾಡಿದ್ದೀವಿ. ಸೊ ಅದ್ರ ತಕ್ಕಂಗೆ ನಮ್ಗೆ ರಿಸಲ್ಟ್ಸು ಸಹ ಬಂದಿದೆ. ಈ ಸತಿ ರಿಸಲ್ಟ್ಸ್ ಇಟ್ಸ್ ಒನ್ ಆಫ್ ದ ಮಾರ್ಕಿಂಗ್. ಇನ್ನೂ ಹೆಚ್ಚಿಗೆ ಬರಬೇಕಂತಂದರೆ ನೆಕ್ಸ್ಟ್ ಟೈಮ್ ನಾವು ಹೋಪ್ ಮಾಡ್ತಿದ್ದೀವಿ ಇಟ್ ಶುಡ್ ಬಿ ಮೋರ್ ದೆನ್ 560+ ಅಂತ. ಈ ಸತಿ 570 ಬಂದಿದೆ, ಇನ್ನೂ ಜಾಸ್ತಿ ಬರಲಿ, 590 ನಿಯರ್ ಹೋಗಲಿ ಅಂತ ನಮ್ಮದು ಆಸೆ ಇದೆ. ಅದೇ ರೀತಿ ವರ್ಕ್ ಮಾಡ್ತಿದ್ದೀವಿ. ನಮಗೆ ಇಲ್ಲಿ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಕೊಟ್ಟಿದ್ದಾರೆ ಪ್ರೆಸಿಡೆಂಟ್ ಮೇಡಮ್ ಶಶಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನಿಂದ. ಮಕ್ಕಳು ಒಳ್ಳೆ ಥರ ಸಿಗ್ತಿದ್ದಾರೆ. ಈ ಬಾಂಡಿಂಗ್ ಮತ್ತೆ ಕಂಟಿನ್ಯೂ ಆದರೆ ವಿ ಕ್ಯಾನ್ ಹೋಪ್ ಫಾರ್ ಅ ಗುಡ್ ರಿಸಲ್ಟ್ಸ್ ಇನ್ ದ ಅಪ್ಕಮಿಂಗ್ ಇಯರ್ಸ್. 2K24-25 ಡಿಸ್ಟ್ರಿಕ್ಟ್ ಟಾಪರ್ ಬರೋ ಆಸೆ ತುಂಬಾ ಇದೆ. ಅದೇ ಥರ JEE, CET ಅಥವಾ ನೀಟಲ್ಲೂ ಕೂಡ ಚೆನ್ನಾಗಿ ತರಿಸೋಣ ಅಂತ ಒಂದು ಹೋಪ್ಸ್ ಇದೆ ಸರ್. ಈಗ ಹೆಂಗಿರುತ್ತೆ ಅಂತಂದರೆ ಮಕ್ಕಳು ಮತ್ತು ಲೆಕ್ಚರರ್ ಮಧ್ಯೆ ಬಾಂಡಿಂಗ್
ಇಟ್ ಶುಡ್ ಬಿ ಆ್ಯಸ್ ಈಸಿ ಆಸ್ ಅ ಫ್ರೆಂಡ್ಸ್. ಇವಾಗ ಅವ್ರ ಫ್ರೀಯಾಗಿ ಬಂದು ನಮಗೆ ಡೌಟ್ಸ್ ಕೇಳಬೇಕಂತಂದರೆ ಆ ಫ್ರೀಕ್ವೆನ್ಸಿ ನಮ್ಗೆ ಅವ್ರಿಗೆ ಬಿಟ್ಕೊಡ್ಬೇಕು ಸರ್. ಅದೇ ಫ್ರೆಂಡ್ಲಿ ಥರ ನಾವು ಟ್ರೀಟ್ ಮಾಡಿದಾಗ ಆಟೋಮೆಟಿಕ್ ಅವ್ರು ನಮ್ಮ ಹತ್ರ ಬಂದು ಡೌಟ್ಸ್ ಕೇಳ್ತಾರೆ. ಸೊ ಡೌಟ್ ಕ್ಲಾರಿಫಿಕೇಷನ್ ಎಲ್ಲಿವರೆಗೂ ಇರುತ್ತೆ ಅಂದರೆ, ಇಫ್ ದ ಸ್ಟೂಡೆಂಟ್ ಇಸ್ ರೆಡಿ ಟು ಸ್ಟಡಿ ಟಿಲ್ 11 o'clock ಅಲ್ಲಿವರೆಗೂ ಫ್ಯಾಕಲ್ಟಿ ಅವೈಲೇಬಲ್ ಇದ್ದಾರೆ ಸರ್ ಕಾಲೇಜಲ್ಲಿ. 11 ಗಂಟೆವರೆಗೂ ಸೀನಿಯರ್ ಫ್ಯಾಕಲ್ಟಿ ಇದ್ದು ಅವ್ರು ಡೌಟ್ ಕ್ಲಾರಿಫೈ ಮಾಡಿ ನೆಕ್ಸ್ಟ್ ಡೇ ಎಕ್ಸಾಮ್ ಕಂಡಕ್ಟ್ ಮಾಡಿಸ್ತೀವಿ ಸರ್. ದಿಸ್ ಇಸ್ ಹೌ ದ ಬ್ಯಾಂಡ್ ವಿಡ್ತ್ ಬಿಟ್ವೀನ್ ಅ ಸ್ಟೂಡೆಂಟ್ ಆ್ಯಂಡ್ ಅ ಟೀಚರ್ ಸರ್. ನನ್ನ ಜೊತೆ ಮತ್ತೋರ್ವ ವಿದ್ಯಾರ್ಥಿ ಮಲ್ಲಿಕಾರ್ಜುನ್ ಅಂತೇಳಿ, ಅವರು 96.16% ತೆಗೆದುಕೊಂಡಿರುವಂಥದ್ದು. ಇವರು ಮೂಲತಃ ಬಂದುಬಿಟ್ಟು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಮುಗ್ಗಳ್ಳಿ ಗ್ರಾಮದವರು. ತಂದೆ ಜಾನಪದ ಕಲಾವಿದರಾಗಿದ್ದರೂ ಸಹ ಅಪ್ಪನ ಏನು ಒಂದು ಕನಸಿದೆ ಅದನ್ನು ನನಸು ಮಾಡುವಂಥ ಕೆಲಸನ ಮಲ್ಲಿಕಾರ್ಜುನ್ ಅವ್ರು ಮಾಡಿರುವಂಥದ್ದು. ಮಲ್ಲಿಕಾರ್ಜುನ್ ಕೇಳೋಣ ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾಯಿದ್ರು ಅಂತ. ಹೇಳ್ರಿ ಮಲ್ಲಿಕಾರ್ಜುನ್, ಯಾವ ರೀತಿಯಾಗಿ ಪ್ರಿಪೇರ್ ಆಗ್ತಾಯಿದ್ರು ಎಕ್ಸಾಮಿಗೆ, ಜೊತೆಗೆ ಯಾವ ರೀತಿ ಸಪೋರ್ಟ್ ಇತ್ತು ಕಾಲೇಜಲ್ಲಿ ಅಂತ? ಸರ್, ನಮ್ಮದು ಈ ಲಲಿತಾ ಪಿ ಯು ಕಾಲೇಜಲ್ಲಿ ಕ್ಲಾಸಸ್ಸು ಬೆಳಿಗ್ಗೆ 8ರಿಂದ ಸಾಯಂಕಾಲ 5 ಗಂಟೆವರೆಗೂ ನಡೀತಾ ಇದ್ವು. ಆಮೇಲೆ 6 to 8 ಸ್ಟಡಿ ಅವರ್ಸ್ ಅಂತ ಮಾಡೋರು. ನಮ್ಮ ಡೌಟ್ಸ್ ಏನಾದ್ರು ಕ್ಲಾರಿಫೈ ಮಾಡ್ತಿದ್ರು. ಆಮೇಲೆ ನಾನು ಹಾಸ್ಟೆಲಲ್ಲಿದ್ದೆ. ಹಾಸ್ಟೆಲಲ್ಲಿ ಹೋಗಿ ಓದ್ತಿದ್ದೆ. ಬೆಳಗ್ಗೆ ರಾತ್ರಿ 3 ಗಂಟೆ ಓದ್ತಿದ್ದೆ. ಆಮೇಲೆ ಬೆಳಗ್ಗೆ ಒಂದು 2 ಅವರ್ಸ್ ಎದ್ದು ಓದ್ತಿದ್ದೆ. ಆಮೇಲೆ ಹಾಗೆ ಎಕ್ಸ್ಚೇಂಜ್ ಆಗ್ತಿತ್ತು. ಅದು ಆ ಥರ ಓದ್ತಿದ್ದೆ. ನನ್ನ ಪ್ರಿಪ್ರೇಷನ್ ಆ ಥರ ಇತ್ತು. ಅದು ಬೋರ್ಡಿಗೆ ಓದ್ತಿದ್ದೆ. ಆಮೇಲೆ ಈಗ CET ಬರ್ತಿದೆ. ಆ CETಗೂ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀನಿ. ಮತ್ತು ನೀಟ್ ಅಲ್ಲಿ ಒಂದು 12 ದಿನ ಸಿಗುತ್ತೆ, ಅಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡ್ತೀನಿ. ಸೊ ಹೇಗಿತ್ತು ಈ ಸ್ಟಡೀಸ್ ಎಲ್ಲ ಯಾವ ರೀತಿ ಇತ್ತು? ಜೊತೆಗೆ ಕಾಲೇಜ್ ಪ್ರಿನ್ಸಿಪಲ್ ಇರ್ಬೋದು, ಜೊತೆಗೆ ಲೆಕ್ಚರ್ಸ್ ಇರ್ಬೋದು, ಯಾವ ರೀತಿ ಸಹಕಾರ ಕೊಡ್ತಾಯಿದ್ರು ಅಂತ ಹೇಳ್ಬೋದು? ಸರ್, ಲೆಕ್ಚರ್ಸು ತುಂಬ ಸಪೋರ್ಟ್ ಮಾಡ್ತಿದ್ರು ನಮಗೆ. PCMB ಲೆಕ್ಚರ್ಸ್ ಅಷ್ಟೇ, ಲ್ಯಾಂಗ್ವೇಜ್ ಲೆಕ್ಚರ್ಸು ಅಷ್ಟೇ ಸಪೋರ್ಟ್ ಮಾಡ್ತಿದ್ರು. ಡೌಟ್ಸ್ ಎಲ್ಲ ಕ್ಲಾರಿಫೈ ಮಾಡ್ತಿದ್ರು. ಯಾವ ಥರ ಇದು ಹೋಪ್ ಇತ್ತಾ ನಿಮಗೆ 577 ಮಾರ್ಕ್ಸ್ ಬರುತ್ತೆ ಅಂತೇಳಿ? ಜಾಸ್ತಿನೇ ಇತ್ತು, ಆದರೆ ಸ್ವಲ್ಪ ಕಡಿಮೆ ಬಂದಿತ್ತು. ಎಕ್ಸ್ಪೆಕ್ಟೇಷನ್ ಭಾಳ ಇತ್ತು. ಇವ್ಯಾಲ್ಯೂಯೇಷನ್ ಯಾವ ಥರ ನೆಕ್ಸ್ಟು ಏನಾಗಬೇಕು ಅಂತೇಳಿ ಡ್ರೀಮ್ ಇದೆ? ಜೊತೆಗೆ ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂತ ಆಸೆ ಪಡ್ತಾರೆ? ನನ್ನ ಡ್ರೀಮು ನಾನು ಡಾಕ್ಟರ್ ಆಗಬೇಕು ಅಂತ ಆಸೆ. ನಮ್ಮ ಪೇರೆಂಟ್ಸ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಮತ್ತು ಈ ಇನ್ಸ್ಟಿಟ್ಯೂಷನ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಜೊತೆ ಕಾಲೇಜಿನ ಉಪಪ್ರಾಂಶುಪಾಲರು, ಜೊತೆಗೆ ಕನ್ನಡ HOD ಆಗಿರುವಂತಹ ಸುಮಾ MV ಅವರಿದ್ದಾರೆ. ಅವ್ರು ಮಾತಾಡ್ಸೋಣ. ಅಂದರೆ ಕಾಲೇಜು ಆಡಳಿತ ಮಂಡಳಿ ಯಾವ ಜೊತೆ ವಿದ್ಯಾರ್ಥಿಗಳೊಂದಿಗೆ ಇರ್ತಾಯಿತ್ತು, ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಬಾಂಧವ್ಯ ಯಾವ ರೀತಿ ಇತ್ತು ಅಂತ ಅವ್ರನ್ನ ಮಾತಾಡ್ಸೋಣ. ಮೇಡಮ್, ಈಗ ಕಾಲೇಜು ಅಂದಾಗ ಒಂದು ಹೋಮ್ ಅಟ್ಮಾಸ್ಫಿಯರ್ ಇದ್ದರೆ ವಿದ್ಯಾರ್ಥಿಗಳು ಓದಲಿಕ್ಕೂ ಅನುಕೂಲ ಆಗುತ್ತೆ. ಸೊ ಹೇಗಿತ್ತು ಬಾಂಡಿಂಗ್ ವಿದ್ಯಾರ್ಥಿಗಳದ್ದು ಮತ್ತು ಶಿಕ್ಷಕರದ್ದೆಲ್ಲ ಅಂತೇಳಿ? ಇಲ್ಲಿ ಮೊದಲನೇ ಬಾರಿ ಹೇಳಬೇಕು ಅಂದರೆ ನಮ್ಮ ಅಧ್ಯಕ್ಷರಾಗಿರುವಂತಹ ಪ್ರೆಸಿಡೆಂಟ್ ಆಗಿರುವಂತಹ ಶಶಿಕಲಾ ಮೇಡಮ್ ಅವರಿಗೆ ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ರವಿರಾಜ್ ಅವರಿಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸಬೇಕು. ಯಾಕೆ ಅಂದರೆ ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಒಂದು ಕನಸಿದೆ. ನಮ್ಮ ಮಕ್ಕಳು ಎಲ್ಲಿ ಹೋದರೂ ಕೂಡ ಎತ್ತರ ಮಟ್ಟದಲ್ಲಿ ಇರಬೇಕು ಅನ್ನುವಂತಹ ಕನಸನ್ನು ನನಸು ಮಾಡಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಶಾಲೆಯನ್ನು ಕಾಲೇಜನ್ನು ತೆರೆದಿದ್ದು. ಆ ರೀತಿಯಾಗಿ ನಾನು 11 ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀನಿ. ಇಂತಹ ಆಡಳಿತ ಮಂಡಳಿ ಇನ್ನೆಲ್ಲೂ ನನಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ 4ರಿಂದ 5 ಮ್ಯಾನೇಜ್ಮೆಂಟ್ ಜೊತೆಗೆ ನಾನು ವರ್ಕ್ ಮಾಡಿರೋದು. ನಂದು ಈಗ ಎಕ್ಸ್ಪೀರಿಯೆನ್ಸ್ ಬಂದುಬಿಟ್ಟು 27 ವರ್ಷ ಎಕ್ಸ್ಪೀರಿಯೆನ್ಸಲ್ಲಿ ಇಂತಹ ಆಡಳಿತ ಮಂಡಳಿಯನ್ನು ನಾನು ಎಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಪ್ರತಿಯೊಂದು ಮಗುವನ್ನು ಕೂಡ ಅವರು ಟಚ್ ಮಾಡಿ ಮಾತಾಡಿಸುವಂತಹ ರೀತಿ ನೀತಿಗಳಿದೆಯಲ್ಲ, ಅದು ಮಕ್ಕಳಿಗೆ ಇನ್ಸ್ಪಿರೇಷನ್ ಆಗಿ ಇಲ್ಲಿ ಬರುತ್ತೆ. ಯಾಕೆ ಅಂತೇಳಿದ್ರೆ ಪ್ರತಿ ಸಾರಿನೂ ಕೂಡ ಅವರು ಚೇಂಬರ್ಗೆ ಮಕ್ಕಳನ್ನ ಕರ್ಕೊಂಡೋಗಿ ಅಲ್ಲಿ ಮಾತಾಡಿಸ್ತಾರೆ. ಏನಂತ ಹೇಳಿದ್ರೆ, ನೀನು ಇಷ್ಟು ಪರ್ಸೆಂಟೇಜು 96 ಈಗ ತೆಗ್ದಿದ್ಯಾ ಅಂದರೆ ನೀನು ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಅದಕ್ಕಿಂತ ಒಂದು 2% ಜಾಸ್ತಿ ಮಕ್ಕಳಿಗೆ ಹೇಳ್ಬಿಟ್ಟು ಅದನ್ನು ಹೆಚ್ಚಿಗೆ ಮಾಡುವಂತಹ ಇನ್ಸ್ಪಿರೇಷನನ್ನು ಮೇಡಮ್ ಅವರು ಕೊಡ್ತಾಯಿದ್ರು. ಅದೇ ರೀತಿಯಾಗಿ ಲೆಕ್ಚರ್ಸಿಗೂ ಕೂಡ ನೀವಿಷ್ಟೇ ಹೊತ್ತು ಕೆಲಸ ಮಾಡಲೇಬೇಕು, ನನಗೆ ಮಾಡಿಕೊಡ್ಲೇಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೂ ಕೂಡ ಇನ್ಸ್ಪಿರೇಷನ್ ಮಾಡ್ತಾಯಿದ್ರು. ನೀವು ಇವತ್ತು ಮಾಡಿದ್ದೀರಿ ಅಂತೇಳಿದರೆ ಅದು ಮಕ್ಕಳಿಂದ ನನಗೆ ಬರಬೇಕು ಅನ್ನುವಂಥದ್ದನ್ನು. ಯಾಕೆಂದರೆ ನಿಮ್ಮ ವಿದ್ವತ್ತನ್ನು ತೋರಿಸೋದು ಎಲ್ಲಿ ಅಂತೇಳಿದ್ರೆ ಮಕ್ಕಳಿಂದ ವಿದ್ವತ್ತು ತೋರಿಸಿದಾಗ ನನಗೆ ನೀವು ರಿಯಲ್ ಲೆಕ್ಚರರ್ಸ್, ಉಪನ್ಯಾಸಕರು ಅಂಥೇಳಿ ಮೇಡಮ್ಮು ಆ ರೀತಿಯಾಗಿ ಇನ್ಸ್ಪಿರೇಷನನ್ನು ಇದು ಲೆಕ್ಚರರ್ಸ್ಗಾಗಿರ್ಬೋದು, ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗಾಗಿರ್ಬೋದು ಆ ರೀತಿಯಾಗಿ ಇನ್ಸ್ಪಿರೇಷನನ್ನು ಕೊಡ್ತಾಯಿದ್ರು. ಅವರು ವಿದ್ಯಾಭ್ಯಾಸ ಎಷ್ಟೇ ಇರ್ಬೋದು, ಆದರೆ ಅವರ ಒಂದು ಇನ್ಸ್ಪಿರೇಷನ್ನಿಂದ ನಮ್ಮ ವಿದ್ಯಾರ್ಥಿಗಳು ಇವತ್ತು ಈ ಮಟ್ಟಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗಿದೆ ಅಂತೇಳಿ ನಾನು ಹೇಳ್ಬೋದು ಸರ್. ಈಗ ವಿದ್ಯಾರ್ಥಿಗಳಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತಾರೆ ಮೇಡಮ್? ಈಗ ಆಯಿತು 9 to 2nd PUC ಮುಗಿತು, ಈಗ ಫಸ್ಟ್ PUC ಹುಡುಗರು ಮುಗಿಸಿ 2nd ಇಯರಿಗೆ ಬರ್ತಾರೆ. ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ ಸ್ಟೂಡೆಂಟ್ಸ್ಗಳಿಗೆ? ಆ ವಿದ್ಯಾರ್ಥಿಗಳು ಕೂಡ
ಸೆಕೆಂಡ್ PUCಗೆ ಬರುವಂತಹ ವಿದ್ಯಾರ್ಥಿಗಳು ಕೂಡ ಇದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ನಮಗೆ ಅದೇ ರೀತಿಯಾಗಿ ನಮಗೆ 96 ಎಬೋ ತೆಗೆದಿರುವಂಥವ್ರಿಗೆ ಅತ್ಯುತ್ತಮವಾಗಿರುವಂತಹ ಒಂದು ಪ್ರೈಸಸನ್ನು ನಾವು ಇಟ್ಟಿದ್ದೀವಿ. ಏನಂದರೆ ಗೋಲ್ಡ್ ಮೆಡಲ್. ಈ 6 ವಿದ್ಯಾರ್ಥಿಗಳು ಕೂಡ ನಮಗೆ ಪ್ಯೂರು 10 ಗ್ರಾಮ್ ಗೋಲ್ಡ್ಸನ್ನು ಕೊಡಬೇಕು ಅಂತೇಳಿ ನಮ್ಮ ಆಡಳಿತ ಮಂಡಳಿ ಮೊದಲೇ ಹೇಳಿದ್ರು. ಅದೇ ರೀತಿಯಾಗಿ ಈಗೂ ಕೂಡ ಈ 6 ಜನ ವಿದ್ಯಾರ್ಥಿಗಳಿಗೂ ಕೂಡ ಗೋಲ್ಡ್ ಮೆಡಲನ್ನು ನಾವು ಕೊಡ್ತೀವಿ. ಅದೇ ರೀತಿಯಾಗಿ ಇನ್ನು ನೆಕ್ಸ್ಟ್ ಬರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಗೋಲ್ಡ್ ಮೆಡಲಿಸ್ಟ್ ಆಗಬೇಕು ಅನ್ನುವಂಥ ಕನಸನ್ನು ಹೊತ್ತಿರುವಂಥವರು ನಮ್ಮ ಶಶಿಕಲಾ ಮೇಡಮ್, ಅದೇ ರೀತಿಯಾಗಿ ನಮ್ಮ ರವಿರಾಜ್ ಸರ್ ಅವರು. ಅದೇ ರೀತಿಯಾಗಿರುವಂತಹ ಉಪನ್ಯಾಸಕರನ್ನು ಕೂಡ ತರುವಂತಹ ಕೆಲಸವನ್ನು, ಟೀಚರ್ಸನ್ನು ತರುವಂಥ ಕೆಲಸವನ್ನು ನಮ್ಮ ಮೇಡಮು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ವಿದ್ಯಾರ್ಥಿಗಳಾಗಿರ್ಬೋದು, ನಾವುಗಳಾಗಿರ್ಬೋದು ಚಿರಋಣಿಗಳಾಗಿರಬೇಕು ಅಂತೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈಗ ಬರುವಂತಹ ಬ್ಯಾಚ್ ಇದೆಯಲ್ಲ, ಅದು 97 ಎಬೋ ಖಂಡಿತ ನಾವು ಡಿಸ್ಟ್ರಿಕ್ಟ್ ಟಾಪರ್ ಆಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ನಮ್ಮ ಗುರುಗಳಿಗೂ ಕೂಡ ಇನ್ಸ್ಪಿರೇಷನನ್ನು ಕೊಡ್ತೀವಿ. ಅದೇ ರೀತಿಯಾಗಿ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅದೇ ಇನ್ಸ್ಪಿರೇಷನನ್ನು ಕೊಡ್ತಾ ಅವರನ್ನು ಮೇಲ್ಮಟ್ಟಕ್ಕೆ ಒಯ್ಯಬೇಕು ಅನ್ನೋಂಥ ಒಂದು ಮಹದಾಸೆಯನ್ನು ಇಟ್ಕೊಂಡಿರುವಂತಹ ನಮ್ಮ ಶಶಿಕಲಾ ಮೇಡಮ್ ಅವರು ಆ ಆಸೆಯನ್ನು ನನ್ನ ವಿದ್ಯಾರ್ಥಿಗಳು ಖಂಡಿತವಾಗ್ಲೂ ಅಚೀವ್ ಮಾಡ್ತಾರೆ ಅನ್ನುವಂಥದ್ದನ್ನು ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್. ಮತ್ತು ಸ್ನೇಹದಿಂದ ಬರಿತಾ ಇರ್ತೀನಿ, ಯಾವಾಗಲೂ ಸ್ನೇಹದಿಂದ ಇರ್ತೀನಿ, ಅವ್ರ ಜೊತೆ ಫ್ರೆಂಡ್ಶಿಪ್ ಆಗಿರ್ತಾನೆ. ಅವ್ರಿಗೆ ಏನೇ ಡೌಟ್ಸ್ ಬಂದ್ರೂ ಒಂದು ಸಲ ಅಂದರೆ 2 ಸಲ ಕ್ಲಿಯರ್ ಮಾಡ್ತಾ ಇರ್ತೀನಿ. ಅವ್ರು ಕೂರಿಸ್ಕೊಂಡು ಪಕ್ಕದಲ್ಲಿ ಕೂರಿಸ್ಕೊಂಡು ವರ್ಕ್ ಮಾಡಿಸ್ತಾನೆ. ಏನೇ ಡೌಟ್ಸ್ ಇರಲಿ ಮ್ಯಾಥಮೆಟಿಕ್ಸ್ನ ಅವರಿಗೆ ಒಂದು ಸಲ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸಲ ಪದೇ ಹೇಳಿ ಅವ್ರಿಗೆ ಅರ್ಥ ಮಾಡಿಸ್ತಾನೆ. ಹಾಗೆ ಅವ್ರ ಬಾಂಡಿಂಗ್ ಸ್ವಲ್ಪ ಚೆನ್ನಾಗೇ ಬೆಳೀತದೆ. ಅವ್ರಿಗೆ ಏನೇ ಡೌಟ್ಸ್ ಇದ್ದರೆ ಇಮಿಡಿಯೇಟಾಗಿ ಬಂದು ನಾನು ಕೇಳ್ತಾರೆ. ಹಾಗಾಗಿ ತುಂಬ ನನಗೆ ಅನುಕೂಲ ಆಗ್ತದೆ ಅವ್ರಿಗೆ ಹೇಳ್ಕೊಡೋಕ್ಕೂ ಸಹ. ಹೇಗಿದೆ ಸರ್ ಈ ಬಾರಿ ರಿಸಲ್ಟ್ ಯಾವ ರೀತಿ? ಈ ರಿಸಲ್ಟು ಈಗ ಬಂದುಬಿಟ್ಟು ಮ್ಯಾಥಮೆಟಿಕ್ಸು ನಮ್ಮದು 7 ಔಟ್ ಆಫ್ 8 ಬಂದಿದೆ ಈ ಸಲ. ಅದು ತುಂಬ ಖುಷಿ ಆಗ್ತದೆ. ಮಕ್ಕಳು ಭಾಳ ಚೆನ್ನಾಗಿ ಹೇಳಿದ್ದನ್ನ ನೀಟಾಗಿ ಅರ್ಥ ಮಾಡಿಕೊಂಡ್ರು, ಅಷ್ಟು ಪರಿಶ್ರಮ ಪಟ್ಟರು. ರಾತ್ರಿ 1 ಗಂಟೆವರೆಗೂ ಅವ್ರನ್ನ ಕೂತ್ಕೊಂಡು ವರ್ಕ್ ಮಾಡಿಸಿದೆ. ಹಾಗಾಗಿ ಈ ಸಲ ಒಳ್ಳೆ ಚೆನ್ನಾಗಿ ರಿಸಲ್ಟ್ ಬಂದಿದೆ. ತುಂಬ ಹ್ಯಾಪಿಯಾಗಿದೆ. ಇದು ಸಂಸ್ಥೆಗೆ ತುಂಬ ಖುಷಿಯಾದ ಸಂಗತಿ. ಹೇಗಿದೆ ಸರ್ ಮಕ್ಕಳದು ಮತ್ತು ನಿಮ್ಮದು ಬಾಂಡಿಂಗ್ ಯಾವ ರೀತಿ ಇರುತ್ತೆ? ಅದೇ ಬಾಂಡಿಂಗ್ ಅಂತಂದರೆ ಅವರು ಆದರೂ ಅಷ್ಟೇ, ನಾನು ಅವ್ರ ಹತ್ರ ಆ್ಯಸ್ ಎ ಲೆಕ್ಚರ್ ಅನ್ನೋದಕ್ಕಿಂತ ಕ್ಲೋಸ್ ಆಗಿ ಅವ್ರ ಹತ್ರ ಮೂವ್ ಮಾಡ್ತೇನೆ. ಏನಾದರೂ ಡೌಟ್ಸ್ ಇದ್ದರೆ ಇಮಿಡಿಯೇಟಾಗಿ ಕ್ಲಿಯರ್ ಮಾಡ್ತಾನೆ. ಪ್ರತಿಯೊಂದು ಡೌಟ್ಸ್ನೂ ಅವ್ರ ಹತ್ರ ಕೇಳ್ತಾರೆ. ಅವರು ನನಗೆ ಕೇಳಿದ್ದನ್ನ ನಾನು ಹೇಳ್ಕೊಡ್ತೇನೆ, ಕೂರಿಸ್ಕೊಂಡು ಹೇಳ್ಕೊಡ್ತೇನೆ. ಸೊ ಈ ರೀತಿ ಇಬ್ಬರದು ಬಾಂಡಿಂಗ್ ಚೆನ್ನಾಗಿ ಬೆಳೀತಾ ಇದೆ. ಹಂಗಾಗಿ ನಮಗೆ ರಿಸಲ್ಟ್ ಕೊಡೋಕ್ಕೆ ತುಂಬ ಅನುಕೂಲ ಆಯಿತು. ನೆಕ್ಸ್ಟ್ ಏನಿದೆ ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ 595 ಮಾಡಿಬಿಟ್ಟು ಡಿಸ್ಟ್ರಿಕ್ಟ್ ಲೆವೆಲ್ ಒಂದು ರ್ಯಾಂಕ್ ತರಬೇಕು ಅನ್ನೋದು ಭಾಳ ಆಸೆ ಇದೆ ನನ್ನ ಸ್ಟೇಟಿಗೆ ಒಂದು ರ್ಯಾಂಕು ಅಥವಾ ಡಿಸ್ಟ್ರಿಕ್ಕಲ್ಲಿ ಒಂದು ರ್ಯಾಂಕ್ ಬರಬೇಕು ಅನ್ನೋದು ಭಾಳ ಇದೆ. ನಮ್ಮ ಫಸ್ಟ್ ಬರಬೇಕು ಅಂತ ಭಾಳ ಆಸೆ ಇದೆ. ಇದು ನಮ್ಮ ಪ್ರೆಸಿಡೆಂಟ್ ಮೇಡಮ್ ಆದ ಶಶಿಕಲಾ ಮೇಡಮ್ ಅವ್ರಿಗಂತೂ ತುಂಬಾ ಆಸೆ ಇದೆ. ಒಂದು ಸ್ಟೇಟ್ ಲೆವೆಲ್ ರ್ಯಾಂಕ್ ಬೇಕು ಅಂತ ಇದ್ದಾರೆ. ಸೊ ಅದನ್ನು ನೆಕ್ಸ್ಟ್ ಇಯರ್ ಹೆಂಗಾದರೂ ಮಾಡಿ ಪರಿಶ್ರಮ ಪಟ್ಟು ನೆಕ್ಸ್ಟ್ ಇಯರ್ ನಾವು ಒಂದು ರ್ಯಾಂಕ್ ತರಿಸ್ತೀವಿ ಅನ್ನೋ ಒಂದು ಹೋಪಲ್ಲಿ ಇದ್ದೀನಿ ಸರ್. ಸೊ ಇದಿಷ್ಟು ಲಲಿತಾ ಪ್ರೀ ಯೂನಿವರ್ಸಿಟಿ ಕಾಲೇಜ್ನ ವಿದ್ಯಾರ್ಥಿಗಳ ಮಾತಾಗಿರುವಂಥದ್ದು. ಅಂದರೆ ಸಾಧಿಸಬೇಕು ಅನ್ನೋಂತಹ ಛಲ ಇದ್ದರೆ ಏನು ಬೇಕಾದ್ರೂ ಸಾಧಿಸ್ಬೋದು ಅನ್ನೋದಕ್ಕೆ ಈ ಕಾಲೇಜಿನ ವಿದ್ಯಾರ್ಥಿಗಳೇ ಸಾಕ್ಷಿಯಾಗಿರುವಂಥದ್ದು.